ಶ್ರೀಶೈಲ ಜಗದ್ಗುರುಗಳ ಮಹಾಸನ್ನಿಧಿಯಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಶಿವಲಿಂಗೇಶ್ವರ ಸ್ವಾಮಿಗಳನ್ನು ಹಿಡಿದುಕೊಂಡು ಎಲ್ಲ ಪೂಜ್ಯರಲ್ಲಿ ಹಾಗೂ ಹಿರಣ್ಣನವರನ್ನು ಹಿಡಿದುಕೊಂಡು ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಹಿರಿಯರಲ್ಲಿ ಶರಣಾರ್ಥಿಗಳು ಆಗಮಿಸಿರುವ ಶರಣೆಯರೇ ನಿಮಗೆಲ್ಲ ಶರಣಾರ್ಥಿಗಳು. ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೇವೆ ಅನ್ನೋದೇ ಒಂದು ಇತಿಹಾಸ ಇದಕ್ಕೆಲ್ಲ. ಯಾಕೆ ಅಂದರೆ ನಮ್ಮ ದೇಶದ ಇತಿಹಾಸಕ್ಕೆ ನಾವು ಹೋದೆವು ಅಂತಂದರೆ ಬಹಳಷ್ಟು ಜನ ಪಾದಯಾತ್ರೆಯಿಂದ ಧರ್ಮ ಜಾಗೃತಿ ಮಾಡಿದಂಥ ಇತಿಹಾಸಗಳು ನಮಗೆ ಸಿಗುತ್ತಾವೆಲ್ಲ. ಅವತ್ತು ಒಂದು ಕಾಲಕ್ಕೆ ಶಂಕರಾಚಾರ್ಯರು 25,000 ಕಿಲೋಮೀಟರನ್ನು ನಡೆದಂಥ ಒಂದು ಇತಿಹಾಸ ಇವತ್ತು ನಮ್ಮಲ್ಲಿದೆ, ಭಾರತದಲ್ಲಿದೆ. ಆಮೇಲೆ ರೇಣುಕಾಚಾರ್ಯರು ಶ್ರೀಶೈಲವರೆಗೆ ಹೋಗಿ ಬಂದಂಥ ಒಂದು ಇತಿಹಾಸಗಳಿದಾವೆ. ಇವೆಲ್ಲ ಪಾದಯಾತ್ರೆಗಳು ಯಾತಕ್ಕಾಗಿ ಅಂದರೆ ಧರ್ಮ ಬಿದ್ದಾಗ ಧರ್ಮವನ್ನು ವ್ಯವಸ್ಥಿತವಾಗಿ ಮತ್ತೆ ಹಳಿ ಮೇಲೆ ತರಲಿಕ್ಕೆ, ರೋಡ್ ಮೇಲೆ ತರಲಿಕ್ಕೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳು ಇವೆಲ್ಲ. ಅದಕ್ಕೆ ಒಂದು ಮಾತನ್ನು ನಾನು ಹೇಳಿದೆ, ಬಹುಜನ್ಮೇ ಪುಣ್ಯ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತಃಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಬಹಳ ಜನ್ಮಗಳಿಂದ ನಮಗೆ ಒಳ್ಳೆಯ ಒಂದು ಜನ್ಮ, ಮನುಷ್ಯ ಜನ್ಮ ಬಂದಿರ್ತದೆ. ಆ ಬಂದಿರೋ ಮನುಷ್ಯ ಜನ್ಮವನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಬೇಕಾದ್ರೆ ಒಬ್ಬ ಗುರು ಬೇಕಾಗ್ತದೆ, ಆ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ, ಗುರುವಿನ ಉಪದೇಶ ಬೇಕಾಗ್ತದೆ. ಅದಕ್ಕೆ ನಾವು ಇದನ್ನ ಇತಿಹಾಸವನ್ನು ನೋಡ್ಕೋತಾ ಬಂದು ಅಂತ ಹೇಳಿದ್ರೆ ಬಹಳಷ್ಟು ಮಠಾಧಿಪತಿಗಳು ಪಲ್ಲಕ್ಕಿಯಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತಿತ್ತಲಾಗಿ ಬಂದಿತ್ತು. ರಾಜ ಮಹಾರಾಜರು ಬಂದ ಮೇಲೆ ತಮ್ಮ ಗುರುಗಳಿಗೆ ಗೌರವ ಇರಲಿ ಅಂತ ಹೇಳಿ ಒಳ್ಳೆಯ ಗೌರವವನ್ನು ಕೊಟ್ಟು ಇತಿಹಾಸವನ್ನು ನಿರ್ಮಾಣ ಮಾಡಿದ ಜೊತೆಗೆ ಆಸ್ತಿಯನ್ನು ಕೊಟ್ಟು ಅದಕ್ಕೆ ಏನು ಬೇಕೆಲ್ಲ ಖರ್ಚಾಗ್ತಕ್ಕಂಥ ಆಸ್ತಿಯನ್ನು ಕೊಟ್ಟಂಥ ಶಾಸನಗಳಲ್ಲಿ ನಾವು ಇತಿಹಾಸವನ್ನು ನೋಡ್ತೇವೆ ಎಲ್ಲ ಒಟ್ಟು. ಅವೆಲ್ಲ ಇದ್ರೂ ಸಹಿತ ಪರಮ ಪೂಜ್ಯರು ಪಾದಯಾತ್ರೆಯಲ್ಲಿ 33 ದಿವಸ ಪಾದಯಾತ್ರೆಯ ಮುಖಾಂತರವಾಗಿ ಎಲ್ಲ ಊರುಗಳ ಹಳ್ಳಿಗಳ ಬಾಗಿಲಿಗೆ ಬಂದರು. ಅಂದರೆ ಯಾತಕ್ಕಾಗಿ ಅಂತಂತ ಹೇಳಿದರೆ ಒಂದು ಕಾಲಕ್ಕೆ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ ಒಬ್ಬ ಸ್ವಾಮಿ ಮಠದಲ್ಲಿ ಕೂತ್ಕೊಂಡು ಪೂಜೆ ಮಾಡಿದರೆ ಎಲ್ಲರ ಮನೆ ಒಳಗೆ ಧರ್ಮ ಇರ್ತಿತ್ತು. ಈಗ ಹಂಗಿಲ್ಲಿಗೆಲ್ಲ. ಯಾಕೆಂದ್ರೆ ಮೊದಲಿಗೆ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ, ನಾವು ಒಬ್ಬ ಸ್ವಾಮಿಗಳು ಊರಲ್ಲಿದ್ದರು ಪೂಜೆ ಮಾಡಿಕೊಂಡ್ರು ಅಂತಂದ್ರೆ ಯಾರ ಮನೆಗೆ ಹೋದ್ರು ಅವರವರ ಧರ್ಮದ ಪ್ರಕಾರ ಪೂಜೆಯನ್ನು ಮಾಡಿಕೊಂಡು ಬದುಕತಕ್ಕಂಥ ವ್ಯವಸ್ಥೆ ಇತ್ತು. ಈಗ ಬಹಳಷ್ಟು ಶಿಕ್ಷಣ ಮುಂದೆ ಬಂತು. ಮಠಾಧಿಪತಿಗಳು ಹಾಸ್ಟೆಲ್ಗಳನ್ನು ಮಾಡಿದರು. ಮಠಾಧಿಪತಿಗಳು ಮಠದಲ್ಲಿ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡವರಿಗೆ ಶಿಕ್ಷಣವನ್ನು ಕೊಟ್ಟರು. ಈಗ ಸರ್ಕಾರದ ಹಾಸ್ಟೆಲ್ಗಳು ಬಂದ ಮೇಲೆ ಮತ್ತೆ ನಮಗೆ ಸಂಸ್ಕಾರದ ಒಂದು ದೂರ ಆಗ್ತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ. ಯಾಕೆಂದ್ರೆ ಮಠದಲ್ಲಿದ್ದಾಗ ಸ್ವಾಮಿಗಳು ಪೂಜೆ ಮಾಡ್ಕೊಂತಿದ್ರು. ಆ ಪೂಜೆ ಮಾಡ್ಕೊಳ್ಳೋದು ನೋಡಿ ಮಠದ ಹುಡುಗರಿಂದ ಚೆನ್ನಾಗಿ ಪೂಜೆ ಮಾಡ್ಕೊಂತಿದ್ವಿ ಎಲ್ಲ ಒಟ್ಟು. ಅವ್ರಿಗೊಂದು ವ್ಯವಸ್ಥೆ ಇರ್ತಿತ್ತು. ಎಂತೆಂಥ ದೊಡ್ಡ ದೊಡ್ಡ ಸಾಹುಕಾರರು ಬೇಕಾದರೂ ಬಂದರೂ ಸಹಿತ ಅವಾಗ ಲಾಡ್ಜಿಗಳು ಕಡಿಮೆ ಇತ್ತು. ನಾವು 3 ಸಾವಿರದಾಗಿದ್ದಾಗ ನಾವು ನೋಡ್ತಾ ಇದ್ದು ಲಾಡ್ಜಿಗಳು ಕಡಿಮೆ ಇತ್ತು. ಎಂಥ ಸಾಹುಕಾರದ್ದು ಲಾಡ್ಜಿಗಳಿಗೆ ಹೋಗ್ತಿದ್ದಿಲ್ಲ, ಮಠಕ್ಕೆ ಬರ್ತಿದ್ರು. ಅಲ್ಲಿದ್ದ ನಳದಾಗ ಸ್ನಾನ ಮಾಡ್ತಿದ್ರು, ಇಲ್ಲ ಬಾವಿ ಮೇಲೆ ಸ್ನಾನ ಮಾಡ್ತಿದ್ರು. ಬಾವಿ ಮೇಲೆ ಸ್ನಾನ ಮಾಡಿ ಒಳಗೆ ಬಂದು ಮಠದಾಗ ಅವರಿಗೆಲ್ಲ ವ್ಯವಸ್ಥೆ ಇದ್ರೆ ಆ ವ್ಯವಸ್ಥೆಯನ್ನು ಪೂಜೆ ಮಾಡಿಕೊಂಡು ನಂತರ ವ್ಯವಹಾರಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಿತ್ತು. 2 ದಿವಸ ಪೂಜೆ ಇಲ್ಲದೆ ಕಾಶಿಗೆ ಹೋಗಿ ಬಂದಂಥ ಅನೇಕ ಜನ ಸ್ವಾಮಿಗಳನ್ನು ನೋಡ್ತೀವಿ ನಾವೆಲ್ಲ. ಅನೇಕ ಜನ ವ್ಯಾಪಾರಕ್ಕೆ ಹಿರಣ್ಣರಿಗೆ ಗೊತ್ತದೆ ಅಂದರೆ ಆ ಎಣ್ಣೆ ವ್ಯಾಪಾರಕ್ಕೆ ಇದರಿಂದ ಬಾಗಲಕೋಟೆಯಿಂದ ಮತ್ತು ಇದು ರಾಮದುರ್ಗದಿಂದ ಹೋದಂಥ ಲಿಂಗಾಯತರು 2 ದಿವಸ ಸ್ನಾನ ಪೂಜೆ ಇಲ್ಲದೆ ಹೋಗಿ ಮುಂಬೈದಾಗ ಹೋಗಿ ಸ್ನಾನ ಪೂಜೆ ಮಾಡಿ ಧರ್ಮವನ್ನು ಸಂಸ್ಕೃತಿಯನ್ನು ಉಳಿಸಿಕೊಂಡ ಇತಿಹಾಸ ನಮ್ಮಲ್ಲಿದೆ ಇವತ್ತೆಲ್ಲ ಒಟ್ಟು. ಬಹಳಷ್ಟು ಜನರಿಗೆ ಗೊತ್ತದೆ ಖಜುರಾಂಗ್ ಅಂತ ಹೇಳಿ ಅಲ್ಲೊಂದು ಲಿಂಗದ ಗುಡಿ ಇದೆ. ಆ ಲಿಂಗದ ಗುಡಿ ಯಾರು ಕಟ್ಟಿದ್ರು ಅಂತಂತ ಹೇಳಿದ್ರೆ ಲಿಂಗಾಯತರೇ ಕಟ್ಟಿದ್ರು. ಅಲ್ಯಾಕೆ ಹೋಗಿ ಕಟ್ಟಿದ್ರು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಬರ್ತದೆ, ನಮ್ಮ ಇದರಲ್ಲಿ ಬರ್ತದೆ, ಶಾಸನಗಳಲ್ಲಿ ಬರ್ತದೆ. ಆಗಿನ ಕಾಲಕ್ಕೆ ಲಿಂಗಾಯತರು ಕರ್ನಾಟಕದಿಂದ ಹಡಗಿನಲ್ಲಿ ವ್ಯಾಪಾರಕ್ಕೆ ಹೋಗುತ್ತಿದ್ರು. ಅವರಲ್ಲಿ ಪೂಜೆ ಮಾಡಿಕೊಳ್ಳಲಿಕ್ಕೆ ಜಾಗ ಇದ್ದಿಲ್ಲ. ಅದಕ್ಕೆ ಎಲ್ಲ ವ್ಯಾಪಾರಸ್ಥರು ಕೂಡಿ ಒಂದು ಲಿಂಗದ ಗುಡಿಯನ್ನು ಕಟ್ಟಿ ಇಲ್ಲಿಂದ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಉಳಿಸಿಕೊಂಡು ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಂಥ ಒಂದು ಇತಿಹಾಸ. ಹೈದರಾಬಾದ್ ನಿಜಾಮನ ಕಾಲಕ್ಕೆ ಬಹಳಷ್ಟು ಜನರಿಗೆ ಬಹಳ ಆ ಧರ್ಮದ ಬಗ್ಗೆ ಬಹಳಷ್ಟು ತೊಂದರೆ ಬಂದಾಗ ನಿಮ್ಮ ಒಂದು ಇದನ್ನೇ ಸಹಿತ ಗೋಳಾಕಾರವನ್ನು ಎಲ್ಲಿ ಮೇಲೆ ಕಟ್ಟಿಕೊಂಡಿದ್ದೀವಿ ಅಂತೇಳಿ ಅದರ ಮೇಲೆ ಮಾಡಿದಂಥ ಒಂದು ಇತಿಹಾಸವನ್ನು ನಾವು ಓದ್ತೇವೆ. ಅಂದರೆ ಆ ಕಾಲಕ್ಕೆ ಇಷ್ಟೆಲ್ಲ ತೊಂದರೆಗಳಿದ್ದರೂ ಸಹಿತ ಧರ್ಮವನ್ನು ಉಳಿಸಿಕೊಂಡು ಬಂದಂಥ ಇತಿಹಾಸ ಅದ.
ಆದ್ರೆ ಈಗ ನಾವು ಬಹಳಷ್ಟು ಅನುಕೂಲಗಳಿದಾವೆ, ಬೇಕಾದಷ್ಟು ಅನುಕೂಲಗಳಾಗಿ ನಾವು ಸಂಸ್ಕಾರದಿಂದ ದೂರ ಆಗ್ತಾ ಇದ್ದೇವೆ. ಅದಕ್ಕೆ ಪರಮ ಪೂಜ್ಯ ಮಹಾಸ್ವಾಮಿಗಳು ನಾವು ಬರೀ ಒಳಗೆ ಕೂತ್ಕೊಂಡ್ರೆ ಕಾರ್ಯಗೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತಂತ ಹೇಳಿ ನಿಮ್ಮ ಮನೆಯ ಬಾಗಿಲಿಗೆ, ಯಾಕೆಂದ್ರೆ ಒಂದು ಅಲ್ಲಮ್ಮ ಒಂದು ಮಾತನ್ನು ಬಹಳ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜೈಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ. ಎಲ್ಲಿಗೆ ಬಂದ ಕಾಲ ನಾವು ಚಪ್ಪಾಳೆ ಹೊಡಿತೀವಲ್ಲ, ಬಹಳ ಖುಷಿ ಆಗ್ತದೆ ಕಾಣ. ಸ್ವಾಮಿಗಳ ಮನೆ ಬಾಗಿಲಿಗೆ ಒಂದು ಚಲೋ ತಳಿ ಅಂತಂದ್ರೆ ನೋಡಿ ಎಷ್ಟು ನಾವು ಬದಲಾವಣೆ ಆದವು ಅಂತಂದ್ರೆ, ಒಂದು ಕಾಲಕ್ಕೆ ಗುರುಗಳಾದವರು ಶಿಷ್ಯರಿಗೆ ಬಡಿದು ಬುದ್ಧಿಯ ಕಲಿಸಿದರೆ ರಾಜನ ಮಗ ಇದ್ರೂ ಸಹಿತ ಅವ್ರು ಏನೂ ಅಂತಿದ್ದಿಲ್ಲ, ಇನ್ನೂ ಎರಡು ಬಡಿದೆ, ನಮ್ಮ ಹುಡುಗ ಬಿಲ್ಲು ವಿದ್ಯೆ ಚಲೋ ಬರಲಿ, ಸಂಸ್ಕೃತ ಚಲೋ ಬರಲಿ, ಸಂಸ್ಕಾರ ಚಲೋ ಬರಲಿ ಅಂತ ಹೋಗಿ ರಾಜರು ಹೇಳಿ ಬರ್ತಿದ್ರು, ಆಶ್ರಮಗಳಿಗೆ ಹೋಗಿ ಹೇಳಿ ಬರ್ತಿದ್ರು ಆ ಕಾಲಕ್ಕೆ. ಆಮೇಲೆ ಅದು ಹೋಯ್ತು, ಅದು ಹೋಗಿ ಎಲ್ಲಿ ಬಂತು ಅಂದ್ರೆ ಬೈದು ಬುದ್ಧಿಯ ಕಲಿಸಿದರೆ ಒಂದು ಬೈದು ಹೇಳೋದು, ಅದಕ್ಕಿಂತ ಹೆಚ್ಚಿಗೆ ಹೇಳಿರೋ ಬಿಟ್ಟು ಹೋಗೋ ಮಕ್ಕಳು. ಆಮೇಲೆ ಜೈಕಿಸಿ ಬುದ್ಧಿಯಾಗಿ, ಜೈಕಿಸಿದ್ರೆ ಕೈ ಹಿಡಿದು ಜಗ್ಗಿ ಹೇಳೋದು, ಅಂಗಿ ಹಿಡಿದು ಜಗ್ಗಿ ಹೇಳೋದು. ಆಮೇಲೆ ನೀನು ಚಲೋ ಓದಪ್ಪ ಅಂತ ಹೇಳೋದು. ಈಗ ಅವೆಲ್ಲ ಯುಗಗಳು ಹೋಗಿ ಈಗ ಯಾವ ಯುಗ ಬಂದದ ಅಂದ್ರೆ, ಮಾರಾಯ ನೀನು ನಮಸ್ಕಾರ ಮಾಡ್ತೀನಿ, ಓದೋ ಮಾರಾಯ, ಸಂಸ್ಕಾರ ಉಳಿಸ್ಕೊಳಪ್ಪ ಅಂಥೇಳಿ ಗುರುಗಳೇ ಮನೆ ಬಾಗಿಲಿಗೆ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಲ್ಲ. ಈಗ ನೀವು ತಂದೆ ತಾಯಿಗಳು ಹಾಗೆ ನಾವು ಕಾಲೇಜಿಗೆಲ್ಲ ಬರ್ತಾರೆ, ಇಲ್ಲ ನಿಮ್ಮ ಹುಡುಗ ಸ್ವಲ್ಪ ಒಂದಿಟ್ಟು ವೀಕ್ ಅದನ್ರಿ, ಸ್ವಲ್ಪ ಒಂದಿಟ್ಟು ಓದಕ್ಕೆ ಹೇಳ್ರಿ ಅಂತಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ, ತಂದೆ ತಾಯಿಗಳು ಏನು ಹೇಳ್ತಾರೆ, ಬುದ್ಧಿ ನೀವು ಹೇಳ್ರಿ, ನಾವು ಹೇಳಕ್ ಬರೋದಿಲ್ಲ ಅಂತ. ಮಕ್ಕಳಿಗೆ ಹೇಳೋದು ತಾಕತ್ತು ನಿಮಗೆ ಇಲ್ದಂಗಾಗಿದೆ, ಕಲಿಯುಗ ಇದು, ಅದಕ್ಕೆ ಹೇಳಕತ್ತೀನ ಅಂದ್ರೆ ಕಲಿಯುಗದಲ್ಲಿ ಬಹಳ ಇವು ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ, ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ. ಅದಾಗಬಾರ್ದು ಅಂತ ಪರಮ ಪೂಜ್ಯ ಮಹಾಸ್ವಾಮಿಯವರು ಅಂಥ ಪೀಠದಲ್ಲಿ, ಈ ಪೀಠದಲ್ಲಿ ಏನೆಲ್ಲ ಇಟ್ಟುಕೊಂಡು ಬೇಕಾದಂಗೆ ಇರ್ಬೋದಾಗಿತ್ತು, ಆದರೆ ಅವೆಲ್ಲವನ್ನೂ ಬಿಟ್ಟು ಪಾದಯಾತ್ರೆಯನ್ನು, ಅಲ್ಲಿಂದ ಇಲ್ಲಿಗೆ ಪಾದಯಾತ್ರೆಯನ್ನು 33 ದಿವಸ ಬರ್ತಕ್ಕಂಥ ಕೆಲಸ ಏನು ಅಂದರೆ ನಿಮ್ಮಲ್ಲಿ ಸಂಸ್ಕಾರ ಬರಬೇಕು. ಯಾಕೆಂದ್ರೆ ಭಾರತ ಹಾಳಾಕು ಅಂದರೆ ಸಂಸ್ಕಾರ ಹಾಳಾಗಿ ಹೋಗ್ತದೆ. ಉಳಿದ ಎಲ್ಲ ದೇಶದ ಜನ ನಿಮ್ಮ ಕಡೆ ನೋಡೋದು ಸಂಸ್ಕಾರವನ್ನು. ಕೊಯ್ನತ್ ಸಾಂಗ್ ಒಂದು ಕಡೆ ಬರೀತಾನೆ, ಅವನು ಆ ಕಾಲಕ್ಕೆ ಈ ದೇಶವನ್ನು ಬಂದು ಎಲ್ಲ ಅಡ್ಡಾಡಿ ನೋಡಿದಂಥ ಕೊಯ್ನತ್ ಸಾಂಗ್ ಒಂದು ಮಾತನ್ನ ಬರೀತಾನೆ, ಜನರಿಗೆ ಆತಿಥ್ಯವನ್ನ ನೋಡಬೇಕು ಅಂದ್ರೆ, ಜನರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯವಸ್ಥೆ ಯಾವ ದೇಶದಲ್ಲಾದರೂ ಇದ್ರೆ ಅದು ಭಾರತದಲ್ಲಿದೆ ಅಂತ ಬರೀತಾನ. ಅಂಥ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಪೂಜ್ಯರು ಅಷ್ಟೆಲ್ಲ ಇದ್ರೂ ಸಹಿತ ಅಲ್ಲಿಂದ ಇಲ್ಲಿಗೆ ಪಾದಯಾತ್ರೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ನಂದು ಒಂದು ಭಾಗ್ಯ, ಆ ಪ್ರಾರಂಭಕ್ಕೂ ನಾನಿದ್ದೆ, ಮುಕ್ತಾಯಕ್ಕೂ ಬಂದಿದ್ದೆ. ನಮ್ಮದು ಒಂದು ಭಾಗ್ಯ ಇವೆಲ್ಲ, ನಿಮ್ಮದು ಒಂದು ಭಾಗ್ಯ, ಅವರಿಂದ ಪಾದಯಾತ್ರೆ ಮಾಡೋದು. ನೋಡಿ ಅಲ್ಲಿ ಪ್ರಾರಂಭಕ್ಕೂ ಇದ್ದೆ ನಾನು, ಅಲ್ಲಿಯೂ ಸಹಿತ ಪ್ರಾರಂಭಕ್ಕೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಜನ ಹಿಂಗೆ ಬಂತಲ್ಲ, 2 ಕಿಲೋಮೀಟರ್ ಜನ ಬಂದು ಪಾದಯಾತ್ರೆ ಬಂದ್ರಲ್ಲ, ಹಿಂಗೆ ತಿರುಗಿ ನೋಡಿದ್ರೆ 2 ಕಿಲೋಮೀಟರ್ ಅವರ ಯಡಿಯೂರಿಂದ ಪ್ರಾರಂಭ ಆದಾಗ ರಾತ್ರಿ 8 ಗಂಟೆವರೆಗೂ ಅವ್ರ ಜೊತೆಗೆ ಪಾದಯಾತ್ರೆಗಿದ್ದೆ. ಆಮೇಲೆ ನಾವು ಮಠಕ್ಕೆ ಹೋದೆ ಆ ಕಡೆ ಎಲ್ಲ, ಅಷ್ಟು ಜನ ಎಲ್ಲ ಹೊರಟು. ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ನಾನು ವಾಟ್ಸಪ್ನ ನೋಡ್ಕೊತಾನೆ ಇದ್ದೀನಿ. ಅಷ್ಟೇ ಜನ ಅದ, ಅಷ್ಟೇ ಭಕ್ತಿ ಇದೆ, ಅಷ್ಟೇ ವಿಶ್ವಾಸ ಇದೆ. ಆದರೆ ಸಂಸ್ಕೃತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಪರಮ ಪೂಜ್ಯ ಮಹಾಸ್ವಾಮಿಗಳವರು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಕ್ಕಂಥ ಧಾರ್ಮಿಕವನ್ನು ಮನೆಯ ಬಾಗಿಲಿಗೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ಈಗಾಗಲೇ ಆ ಸಂಸ್ಕೃತಿಯ ಉಳಿವಿಗಾಗಿ ಪರಮ ಪೂಜ್ಯ ಕಾಶಿಯ ಜಗದ್ಗುರುಗಳು ಕಾಶಿಯಲ್ಲಿ ಅವರು ಇನ್ಕಮ್ಮನ್ನು ಮಾಡೋದ್ರಿದ್ದಾಗ ಬಂದ ಇನ್ಕಮ್ದಲ್ಲಿ 3-4 ವೈದಿಕ ಪಾಠಶಾಲೆಯನ್ನು ತೆಗೆದು ಅದರ ಮುಖಾಂತರವಾಗಿ ಜನರಲ್ಲಿ ಮತ್ತೆ ಸಂಸ್ಕಾರವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಬಿಡ್ತಾ ಇದ್ವಿ, ನಮಗೆ ಹೆಂಗೆ ಬೇಕು ಹಂಗೆ ಹೊಂಟಿದ್ದೀವಿ ನಾವೆಲ್ಲ. ಈಗ ನಮ್ಮ ಯುವಕರು ಹೆಂಗೆ ಬೇಕು ಹಂಗೆ ಹೊಂಟಿದಾರಲ್ಲ, ಎಲ್ಲೆಲ್ಲೋ ಹೊಂಟಿದಾರೆಲ್ಲ. ಒಟ್ಟು ಅದು ಆಗಬಾರದು ಅಂತಂತ ಹೇಳಿ ಹುಡುಗರಿಗೆ ವ್ಯವಸ್ಥಿತವಾದ ವೈದಿಕವನ್ನು ಕಲಿಸಿ ಅದರ ಮುಖಾಂತರವಾಗಿ ಮನೆಗಳಲ್ಲಿ ಧಾರ್ಮಿಕ ಭಾವನೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಪರಮ ಪೂಜ್ಯ ಮಹಾಸ್ವಾಮಿಗಳು ಸಹಿತ, ನಮ್ಮ ಶ್ರೀಶೈಲ ಜಗದ್ಗುರು ಸಹಿತ ಯಡೂರದಲ್ಲಿ ಸುಮಾರು ಒಂದು 50-60 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು 200 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನೋಡಿ ಬಂದಿನ ಅದು ಕಾಶಿಯಲ್ಲಿ ನಾನು ನೋಡಿ ಬಂದಿದ್ದೀನಿ. ಈಗೆಲ್ಲ ಅದಕ್ಕೆ ಈಗ ಅವ್ರು ಇದರಲ್ಲಿ ಯಾಕೆ ಜಾಗ ತಗೊಂಡ್ರು ಅಂತ ಹೇಳಿದ್ರೆ
ಇಲ್ಲಿ ರಾಮೇಶ್ವರದಲ್ಲಿ ಯಾಕೆ ತಗೊಂಡ್ರು ಅಲ್ಲಿ ಒಂದು ಪಾಠಶಾಲೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಭಾಗದ ಜನರಿಗೆ, ಆಂಧ್ರದಲ್ಲಿರ್ತಕ್ಕಂಥ ಜನರಿಗೂ ಧಾರ್ಮಿಕ ಸಂಸ್ಕಾರ ಬರಬೇಕು. ಸಂಸ್ಕಾರವನ್ನೇ ಕಳ್ಕೊಂಡ್ವಿ ಅಂದ್ರೆ ಎಲ್ಲ ಕಳ್ಕೊತೀವಿ ನಾವು. ನೋಡ್ರಿ, ಬೇಕಾದ್ರೆ ಸುಮ್ಮನೆ ಕೂತು ವಿಚಾರ ಮಾಡ್ರಿ, ಸಂಸ್ಕಾರವನ್ನೇ ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಹಣ ಇರ್ಬೋದು, ಬೇಕಾದಷ್ಟು ಇರ್ಬೋದು. ಈಗ ಕನ್ಯೆ ನೋಡಕ್ ಹೋದಾಗ ಹೇಳ್ತಾರೆ, ವರ ನೋಡಕ್ ಹೋದಾಗ ಹೇಳ್ತಾರೆ, ಹುಡುಗ ಹೆಂಗ್ರಿ ಅಂತ ಕೇಳ್ತಾರೆ, ನಮ್ಮನ್ನು ಕೇಳ್ತಾರೆ, ಹುಡುಗ ಹೆಂಗ್ರಿ. ನನಗೊಂದು 4-5 ಜನ ಹುಡುಗರ ಬಗ್ಗೆ ನನಗೆ ಕೇಳಿದ್ರಲ್ಲ, ನಾ ಹೇಳಿದೆ ಆ ಹುಡುಗನೇನು ಕೇಳ ನೇರವಾಗಿ ನೀವು ಲಗ್ನ ಮಾಡ್ರಿ ಅಂತ ಹೇಳಿದೆ. ಮನೆ ನೋಡಕ್ ಬಂದವ್ರು ಮಾತುಕತೆ ಮುಗಿಸ್ಕೊಂಡು ಲಗ್ನ ಅಂತ. ಇವತ್ತು ಹುಡುಗರು ಚಲೋ, ಗಂಡ ಹೆಂಡತಿ ಚಲೋ ಇದಾವ ಅಂದ್ರೆ ಆ ಹುಡುಗರು ನಾವು ನೋಡ್ತಾನೆ ಇದ್ದೀವಲ್ಲ, ಒಟ್ಟು ಹುಡುಗರು ಹೆಂಗದಾವು ಏನದಾವು ಅನ್ನೋದನ್ನ ನೋಡ್ತಾನೆ ಇದ್ವಿ. ಹಂಗೆ ಸಂಸ್ಕಾರವಂತ ಮಕ್ಕಳು ನಮಗೆ ಬಂದ್ರು ಅಂದ್ರೆ ವಿಶ್ವವಿದ್ಯಾ ವಿಬೋಧಕಂ ವಿಶ್ವದ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕಾಶಿ ಜ್ಞಾನ ಸಿಂಹಾಸನದ ಸನಾತನ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಶೈಲ ಜಗದ್ಗುರುಗಳವರ ದ್ವಾದಶ ಪೀಠಾರೋಹಣ ಮಹೋತ್ಸವ ಹಾಗೂ ಜನ್ಮ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಇಂದಿನ ಧರ್ಮ ಮಹಾಸಭೆಯಲ್ಲಿ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ಶ್ರೀಶೈಲ ಜಗದ್ಗುರುವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಭವ್ಯ ದಿವ್ಯ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಸಮಾಜಪರ ಕಳಕಳಿಯ ವಿಚಾರಗಳನ್ನು ವ್ಯಕ್ತ ಮಾಡಿರುವ ನಿಡಿಸೋಸಿಯ ಜಗದ್ಗುರುವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ತಮ್ಮ ನುಡಿಸೇವೆಯನ್ನು ಮಾಡಿ ಕಾರ್ಯಬಾಹುಲ್ಯದಿಂದ ತೊಲಗಿರುವ ಶ್ರೀಮಾನ್ ನಡಹಳ್ಳಿಯವರೇ, ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಪಂಚಪೀಠಗಳ ಬಗ್ಗೆ ಅತ್ಯಂತ ಗೌರವನ್ನಿಟ್ಟುಕೊಂಡು ಪೀಠಗಳಿಂದಾಗಬೇಕಾದ ಕಾರ್ಯಗಳ ಬಗ್ಗೆ ಬಹಳಷ್ಟು ಹದುಳವಾಗಿ ನಿವೇದನೆ ಮಾಡಿಕೊಂಡಿರುವ ಬಾಗಲಕೋಟೆಯ ಜನಪ್ರಿಯ ಶಾಸಕರು, ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಚೇರ್ಮನ್ರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠರವರೇ, ಸನ್ಮಾನ್ಯ ಶ್ರೀ ಶಿವಲಿಂಗ ಸ್ವಾಮೀಜಿಯವರೇ, ಯಡೂರಿನಿಂದ ಶ್ರೀಶೈಲ ಮಹಾಕ್ಷೇತ್ರದವರೆಗೆ ಪಾದಯಾತ್ರೆಯನ್ನು ಮಾಡುತ್ತಾ ದಾರಿಯುದ್ದಕ್ಕೂ ಧರ್ಮ ಪ್ರಬೋಧನೆ, ಶಿವದೀಕ್ಷೆ, ದುಶ್ಚಟಗಳ ಭಿಕ್ಷೆ ಮುಂತಾದ ಹಾಗೂ ವೃಕ್ಷಾರೋಪಣ ಮುಂತಾದ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಿಂದೆಂದೂ ಆಗದಿರುವಂತಹ ಈ ಪೀಠದ ಒಂದು ಪಾದಯಾತ್ರಾ ಮಹೋತ್ಸವವನ್ನು ಮಾಡಿ ಬಹುದೊಡ್ಡ ಧರ್ಮ ಜಾಗೃತಿಯನ್ನು ಮಹಾಸನ್ನಿಧಿಯವರು ಮಾಡಿದ್ದಾರೆ. ನಿಜವಾಗಲೂ ಕೂಡ ನಮ್ಮ ಎಲ್ಲ ಪೀಠಗಳು ಅಷ್ಟೇ ಅಲ್ಲ, ನಮ್ಮ ಎಲ್ಲ ಮಠಾಧಿಪತಿಗಳು ಕೂಡ ಒಂದು ಅವಶ್ಯವಾಗಿ ಅನುಕರಣೆ ಮಾಡತಕ್ಕಂಥ ಕಾರ್ಯವನ್ನು ಸನ್ನಿಧಿಯವರು ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಸಂತೋಷವನ್ನು ನನಗೆ ವ್ಯಕ್ತ ಮಾಡ್ತಾ ಇದ್ದಾರೆ.
ಜಗತ್ತಿನ ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಶಿವನ ಆದೇಶದ ಮೇರೆಗೆ ಭೂಲೋಕಕ್ಕೆ ಲಿಂಗೋದ್ಭವರಾಗಿ ಬಂದಿರತಕ್ಕಂಥ ಪಂಚಾಚಾರ್ಯರು ಒಂದು ಸನಾತನ ವೀರಶೈವ ಧರ್ಮವನ್ನು ಯುಗ ಯುಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಬಂದು ಆ ಪರಂಪರೆ ಇಂದಿನವರೆಗೂ ಕೂಡ ಅನುಚಾರವಾಗಿ ನಡೆದುಕೊಂಡು ಬಂದಿದೆ. ಈ ಪಂಚಪೀಠಗಳನ್ನು ಸ್ಥಾಪನಾ ಮಾಡೋ ಕಾಲಕ್ಕೆ ಒಂದು ಪ್ರದೇಶ ಒಂದು ಜಿಲ್ಲೆಗೆ ಸೀಮಿತವಾಗಿರಿಸದೆ ಸಂಪೂರ್ಣ ಭಾರತ ರಾಷ್ಟ್ರವನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಹಿಮಾಲಯದ ತುದಿಯಲ್ಲಿ ವೈರಾಗ್ಯ ಪೀಠವನ್ನು, ಉತ್ತರ ಪ್ರದೇಶದ ಪವಿತ್ರವಾದ ಗಂಗಾ ತಟದಲ್ಲಿ ಕಾಶಿ ಪೀಠವನ್ನು, ಪವಿತ್ರವಾದ ಸಿಪ್ರಾ ನದಿಯ ತಟದಲ್ಲಿ ಉಜ್ಜಯಿನಿ ಮಹಾಪೀಠವನ್ನು ಮಧ್ಯಪ್ರದೇಶದಲ್ಲಿ, ಹಾಗೂ ಪಾತಾಳ ಗಂಗೆಯ ಪವಿತ್ರ ಪಾವನ ಸ್ಥಳದಲ್ಲಿ ಶ್ರೀಶೈಲ ಮಹಾಪೀಠವನ್ನು, ಭದ್ರಾ ನದಿ ತೀರದ ಪವಿತ್ರ ಸ್ಥಳದಲ್ಲಿ ರಂಭಾಪುರಿ ಮಹಾಪೀಠವನ್ನು, ಹೀಗೆ ಉತ್ತರಾಂಚಲ ಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಪ್ರದೇಶಗಳನ್ನು ಆವರಿಸುವಷ್ಟು ರೀತಿಯಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ನೇರವಾಗಿ ಪೀಠಗಳೇ ಎಲ್ಲರನ್ನು ಸಂಪರ್ಕಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಪ್ರತಿಯೊಂದು ಪೀಠಗಳಿಗೆ ಸಾವಿರಾರು ಶಾಖಾ ಮಠಗಳನ್ನು ಪ್ರತಿಯೊಂದು ಗ್ರಾಮ ನಗರಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಊರಿನ ಜಂಗಮರನ್ನೇ ಮೊದಲು ಮಾಡಿಕೊಂಡು ಮಠಪತಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲರೂ ಪೀಠಾಚಾರ್ಯರು, ಶಿವಾಚಾರ್ಯರು, ನಿರಂಜನ ಮೂರ್ತಿಗಳು, ಗ್ರಾಮದ ಜಂಗಮರು, ಮಠಪತಿಗಳು ಎಲ್ಲರೂ ಸೇರಿಕೊಂಡು ಸಮಸ್ತ ಮನುಕುಲದ ಕಲ್ಯಾಣಕ್ಕಾಗಿ ಶ್ರಮಿಸಿರುವಂಥ ಒಂದು ಪರಂಪರೆಯನ್ನು ಎಲ್ಲರೂ ನೋಡಬೇಕು ಅಂದ್ರೆ ಅದು ವೀರಶೈವ ಧರ್ಮದಲ್ಲೇ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮಗೆಲ್ಲ ಮೊದಲು ವೀರಶೈವ ಲಿಂಗಾಯತ ಧರ್ಮದ ಜನರು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರದಲ್ಲಿ ಎಷ್ಟಾದಂತಕ್ಕಂಥ ತಿಳುವಳಿಕೆ ನಮಗೆಲ್ಲ ಇತ್ತು. ಆದ್ರೆ ಒಂದು ಕಾಲದೊಳಗೆ ಇಡೀ ಭಾರತವನ್ನೇ ಪ್ರತಿನಿಧಿಸಿ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮ ಇರೋದ್ರಿಂದ ಇತ್ತೀಚೆಗೆ 10-15 ವರ್ಷಗಳಲ್ಲಿ ನಾವು ತಮಿಳುನಾಡು, ಕೇರಳಗಳಲ್ಲಿ ಸಂಚಾರ ಮಾಡಿದಾಗಲೂ ಕೂಡ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ವೀರಶೈವರು ಕೇರಳದಲ್ಲಿ ಮತ್ತು ತಮಿಳುನಾಡಿದ್ದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಸ್ವಲ್ಪ ನಾವು ಮೇಲೆ ಉತ್ತರ ಭಾರತಕ್ಕೆ ಹೋದರೆ ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ, ಒಡಿಶಾದಲ್ಲಿ, ಪಂಜಾಬ್ದಲ್ಲಿ, ಗುಜರಾತ್ದಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಸಂಖ್ಯೆಯಲ್ಲಿ ವೀರಶೈವದನ್ನು ಇವತ್ತು ಕೂಡ ನೋಡ್ಕೊಂಡು ಬರ್ತಾ ಇದೆ. ಹೀಗೆ ವೀರಶೈವ ಲಿಂಗಾಯತ ಧರ್ಮ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಸಂಪೂರ್ಣ ಭಾರತ ದೇಶವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಧರ್ಮ ಅಂತ ಕರೆಸಿಕೊಳ್ತಾ ಇದೆ. ಮಹಾರಾಷ್ಟ್ರದ ಒಬ್ಬ ಸಂತರು ಈ ಧರ್ಮದ ಬಗ್ಗೆ ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದ್ದಾರೆ. ಜಹೀಚ ಶಿವಾಚ, ಜಹೀಚ ಶಿವ, ತಹೀಚ ಶಿವಾಚ. ಅಂದ್ರೆ ಶಿವನು ಎಷ್ಟು ಪ್ರಾಚೀನನು, ಶಿವಾದ್ವೈತ ಧರ್ಮವನ್ನ ಪ್ರತಿಪಾದನೆ ಮಾಡತಕ್ಕಂಥ ಈ ಧರ್ಮ ಕೂಡ ಅಷ್ಟೇ ಪ್ರಾಚೀನವಾಗಿರುವಂತ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಧರ್ಮದ ವೈಶಿಷ್ಟ್ಯ ಏನು?
ಈ ಧರ್ಮದ ವೈಶಿಷ್ಟ್ಯ ಅಂದರೆ ಯಾವುದೇ ಜಾತಿ ವರ್ಣಗಳ ಭೇದ ಭಾವನೆಯನ್ನು ಮಾಡಲಾರದೆ ಸರ್ವೇಷಾಂ ಹಿತಕಾರಕಂ ಸಮಸ್ತ ಮನುಕುಲದ ಕಲ್ಯಾಣಕ್ಕಾಗಿ ದೀಕ್ಷಾ ಸಂಸ್ಕಾರದ ಮೂಲಕ ಲಿಂಗ ಧಾರಣೆಯನ್ನು ಮಾಡಿ ಎಲ್ಲರಲ್ಲಿ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಧರ್ಮ ಅಂದ್ರೆ ಸನಾತನ ವೀರಶೈವ ಲಿಂಗಾಯತ ಧರ್ಮ ಅಂತ ಕರೆಸಿಕೊಳ್ತಾರೆ. ಓಂ ಶಕ್ತಿ ವಿಶೇಷ ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲ ಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಜಗದ್ಗುರುಗಳ ದ್ವಾದಶ ಪೀಠಾರೋಹಣ ಮತ್ತು ಜನ್ಮ ಸುವರ್ಣ ಮಹೋತ್ಸವದ ಅಂಗವಾಗಿ ಆಯೋಜನೆಗೊಂಡಿರುವ 80 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲ ಭಾಗವಾದ ಪಾದಯಾತ್ರೆ ಪೂರ್ಣಗೊಂಡು ಎರಡನೇ ಭಾಗವಾದ ಧಾರ್ಮಿಕ ಅನುಷ್ಠಾನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಸಿಂಹಾಸನಾರೂಢರಾಗಿ ಮಂಗಲ ಆಶೀರ್ವಾದ ಮತ್ತು ಮಂಗಲ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ಶ್ರೀಮದ್ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಮೊದಲನೇ ಭಾಗವಾದ ಪಾದಯಾತ್ರೆಯ ಉದ್ಘಾಟನೆಯನ್ನು ಮಾಡೋದರ ಜೊತೆಗೆ ಎರಡನೇ ಹಂತವಾದ ಈ ಧಾರ್ಮಿಕ ಅನುಷ್ಠಾನವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ದಯಮಾಡಿಸಿರುವಂತಹ ಸಂಸ್ಕಾರದ ಮಹತ್ವವನ್ನು ನಿಮ್ಮೆಲ್ಲರಿಗೂ ತಿಳಿಯಪಡಿಸಿರುವಂತಹ ನಿಡಸೋಸಿಯ ಜಗದ್ಗುರುಗಳವರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ದೇವರಿಹಾಳ್ ಮತಕ್ಷೇತ್ರದ ಶಾಸಕರು ಶ್ರೀಶೈಲದ ನಡೀತಾ ಇರೋ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಸನ್ಮಾನ್ಯ AS ಪಾಟೀಲ್ ನಡಹಳ್ಳಿಯವರೇ, ಬಾಗಲಕೋಟೆ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು, ಬಾಗಲಕೋಟೆಯ ಜನಪ್ರಿಯ ಶಾಸಕರು, ಈ ಕಾರ್ಯಕ್ರಮದ ಸಮಿತಿಯ ಉಪಾಧ್ಯಕ್ಷರು ಆದ ಸನ್ಮಾನ್ಯ ವೀರಣ್ಣ ಚರಂತಿಮಠರವರೇ, ವೇದಿಕೆಯ ಮೇಲೆ ಆಸೀನರಾದ ಶಿವಲಿಂಗಯ್ಯ ಸ್ವಾಮಿಗಳವರೇ, ಪಡಗಾಲೂರಿನ ಗೌಡ್ರವರೇ, ಈ ಸಮಾರಂಭಕ್ಕೆ ತಮ್ಮ ಅಮೂಲ್ಯವಾದ ಉಪಸ್ಥಿತಿಯ ಮೂಲಕ ಬಹಳ ದೊಡ್ಡ ಮೆರಗನ್ನು ತಂದುಕೊಟ್ಟಿರುವಂತಹ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ನಿರೂಪಣೆಯನ್ನು ಮಾಡ್ತಾ ಇರುವಂತಹ ವೇದ
ವೇದಮೂರ್ತಿ ಪಂಡಿತ ಅನ್ನದಾನ ಶಾಸ್ತ್ರಿಗಳವರೇ ಕಾರ್ಯಕ್ರಮಕ್ಕೆ ಆಗಮಿಸಿ ಪಾಲ್ಗೊಂಡು ಉದ್ಘಾಟನೆಯನ್ನು ನೆರವೇರಿಸಿ ನಿರ್ಗಮಿಸಿರುವಂತಹ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಎಸ್ ಲವಣ್ಣವರೇ, ಪ್ರಧಾನ ಅರ್ಚಕರಾದ ವೀರಯ್ಯ ಸ್ವಾಮಿಗಳವರೇ, ಟ್ರಸ್ಟ್ ಬೋರ್ಡ್ನ ಚೇರ್ಮನ್ರಾದ ಚಕ್ರಪಾಣಿ ರೆಡ್ಡಿಯವರೇ, ಇನ್ನುಳಿದ ಎಲ್ಲ ಅಧಿಕಾರಿಗಳವರೇ, ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಗುರುಕುಲದ ಪ್ರಾಚಾರ್ಯರಾದಿಯಾಗಿ ಎಲ್ಲ ವಿದ್ಯಾರ್ಥಿಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಮೊದಲನೇ ಭಾಗವಾದ ಪಾದಯಾತ್ರೆ ನಿನ್ನೆಗೆ ಪೂರ್ಣಗೊಂಡು ಎರಡನೇ ಭಾಗವಾದ ಧಾರ್ಮಿಕ ಅನುಷ್ಠಾನ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಆ ಮಹಾಪಾದಯಾತ್ರೆಯಲ್ಲಿ ಯಾವ್ಯಾವ ಗ್ರಾಮ ನಗರಗಳಲ್ಲಿ ನಾವು ಪ್ರವೇಶ ಮಾಡಿದೆವೋ ಅಲ್ಲಿ ಎಲ್ಲ ಕಡೆಗೂ ಕೂಡ ಭಕ್ತರು ಬಹಳ ಗೌರವಗಳಿಂದ, ಶ್ರದ್ಧೆಯಿಂದ, ಭಕ್ತಿಪೂರ್ವಕವಾಗಿ ತಮ್ಮ ಊರಿನ ಜಾತ್ರೆಯೇನೋ ಅನ್ನೋ ರೀತಿಯಲ್ಲಿ ಬರಮಾಡಿಕೊಂಡಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಅದಕ್ಕಾಗೇ ನಾವೊಂದು ಮಾತನ್ನು ಹೇಳಿ, ಈ ಐತಿಹಾಸಿಕವಾದ ಮಹಾಪಾದಯಾತ್ರೆಯಲ್ಲಿ ಪಾದ ಮಾತ್ರ ಜಗದ್ಗುರುಗಳದು, ಮಹಾಯಾತ್ರೆ ಎಲ್ಲವೂ ಕೂಡ ಅದು ಭಕ್ತರದೇ ಆಗಿದೆ ಅನ್ನುವಂಥ ಮಾತನ್ನು ನಾವೆಲ್ಲ ಹೇಳಲಿಕ್ಕೆ ಬಯಸ್ತೇವೆ. ಎಷ್ಟು ನಿಷ್ಠೆಯಿಂದ ಭಕ್ತರು ಸೇವೆ ಮಾಡಿದರು ಅಂದರೆ, ಸುಮಾರು ವರ್ಷದಿಂದ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ದಾಗ ಪಾದಯಾತ್ರೆಯ ಮಾರ್ಗ ಮಧ್ಯದಲ್ಲಿ ನಾವೊಂದು ದಿವಸ ಪ್ರಸಾದ ಮಾಡಿಸ್ತೇವೆ, ನಾವೊಂದು ದಿವಸ ಪ್ರಸಾದ ಮಾಡಿಸ್ತೇವೆ ಅಂತ ಹೇಳಿ ಸುಮಾರು 26 ಜನ ಭಕ್ತರು ಮುಂದೆ ಬಂದರು. ನಮ್ಮದು 33 ಜನ ಪಾದಯಾತ್ರೆ, 26 ಜನ ಆದರೂ ಇನ್ನು 7 ಜನರು ಎಲ್ಲಿಂದ ತರೋದು ಅಂತ ನಾವು ಚಿಂತೆ ಮಾಡ್ತೀವಿ. ಆದರೆ ಭಕ್ತರಲ್ಲಿರೋ ಭಕ್ತಿ ಎಷ್ಟು ದೊಡ್ಡದು ಅಂತ ಕೇಳಿದರೆ, ನಮ್ಮ ರೂಟ್ ಮ್ಯಾಪ್ ಫಿಕ್ಸ್ ಆದ ಮೇಲೆ, ಮಾರ್ಗಸೂಚಿ ಫಿಕ್ಸ್ ಆದ ಮೇಲೆ, ಆ ಪತ್ರಿಕೆ ಎಲ್ಲ ಜನರ ಕೈಗೆ, ಯಾವ್ಯಾವ ಊರಿಗೆ ನಾವು ಹೋಗ್ತೀವಿ ಆ ಊರವ್ರ ಕೈಗೆ ಸೇರಿದ ಮೇಲೆ ನಮ್ಮ ಸಮಿತಿಯ ಮುಖ್ಯಸ್ಥರು, ವಿಶೇಷವಾಗಿ ನಮ್ಮ ಶಾಪುರ ಸ್ವಾಮಿಗಳು ಆ ಎಲ್ಲ ಊರಿನ ಭಕ್ತರನ್ನು ಸಂಪರ್ಕ ಮಾಡಿದ ಮೇಲೆ ಆ ಊರಿನವರು ಎಲ್ಲರೂ ಬೇರೆಯವರು ನಮ್ಮ ಊರಿಗೆ ಬಂದು ವ್ಯವಸ್ಥೆ ಮಾಡೋದು ನಮಗೆ ಬೇಡ, ಯಾತ್ರೆ ಮಾಡ್ತಾ ಇದ್ದ ತಕ್ಷಣವೇ ಅವರೊಂದು ಮಾತು ಹೇಳಿದರು, ಯಡೂರಿಂದ ಶ್ರೀಶೈಲ ತನಕ ಎಷ್ಟು ಜನ ಬರ್ತಾರೋ ಬರಲಿ, ಅವರು ಎಲ್ಲರಿಗೂ ಎಲ್ಲ ಕಡೆಗೆ ದಾಸೋಹದ ಜವಾಬ್ದಾರಿ ನಾನೇ ತಗೋತೀನಿ ಅಂತ ಹೇಳಿದರು. ನಾನೇ ತಗೋತೀನಿ ಅಂತ ಹೇಳಿದ್ರು. ಆದರೆ ಪರಿಸ್ಥಿತಿ ಹೆಂಗಾಯ್ತಂದ್ರೆ ಆ 26 ಜನರು ಹಂಗ ಕುಂತರು, ನಡಳಿಯವರು ಹಂಗ ಕುಂತರು. ದಾರಿಯಲ್ಲಿ ಬರೋ ಭಕ್ತರನ್ನ ಎಲ್ಲವನ್ನು ಮಾಡಿ ನಾವು ಬೇರೆದವ್ರಿಗೆ ಯಾಕೆ ಕೊಡ್ಬೇಕು, ಈ ಪುಣ್ಯದ ಅವಕಾಶ ನಾವೇ ಆ ಪುಣ್ಯವನ್ನು ಸಂಪಾದನೆ ಮಾಡ್ಬೇಕಂತ ಹೇಳಿ ಭಕ್ತರೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅಷ್ಟು ಹೇಳೋದಲ್ಲದೆ ಅನೇಕ ವ್ಯವಸ್ಥೆಗಳನ್ನು ಇವತ್ತು ಪ್ರೆಸ್ ಮೀಟ್ ಮಾಡೋದಾಗಿರ್ಬೋದು, ಏನಾರ ಕೊರತೆ ಆದರೆ ಅವ್ರನ್ನೆಲ್ಲ ಕೇಳೋದು ಹೇಳೋದಾಗಿರ್ಬೋದು, ಆಮೇಲೆ ನಮ್ಮ ಪಾದಯಾತ್ರೆ ತಿಂಗಳು ಆರಾಮಾಗಿ ಮುಟ್ಟಬೇಕಂತ ಹೇಳಿ ಶ್ರೀಶೈಲಕ್ಕೆ ಬಂದ ಮೇಲೆ ಹೊಸ
ಹೊಸ ಬಟ್ಟೆ ಹಾಕೋಬೇಕು, ಮಲ್ಲಯ್ಯ ದರ್ಶನ ಮಾಡ್ಕೋಬೇಕಂತ ಎಲ್ಲರಿಗೂ ಬಟ್ಟೆ ಕೊಟ್ಟರು. ಶ್ರೀಶೈಲಕ್ಕೆ ಬಂದ ಮೇಲೆ ಸ್ವಾಮಿಗಳಿಗೆಲ್ಲನೂ ಬಟ್ಟೆ ಕೊಟ್ಟರು. ನಾವು ರಾಯಚೂರು ತಾಡ್ತಾ ಇದ್ದಂತೆ ನಮ್ಮ ಜನರಿಗೆ ಥಂಡಿ ಹತ್ತಬಾರ್ದು ಅಂತ ಹೇಳಿ ಉಲ್ಲನ್ ಟೊಪ್ಪಿಗೆ ತರಿಸ್ಕೊಟ್ರು ನಡಳಿ. ಇಷ್ಟೆಲ್ಲ ವ್ಯವಸ್ಥೆಯನ್ನ ಇವತ್ತು ಭಕ್ತರು ಮಾಡಿದ್ದೆಲ್ಲ ನೋಡಿದ್ರೆ ನಾವು ಒಂದೇ ಮಾತು ಹೇಳಿದ್ವಲ್ಲ, ಪಾದಷ್ಟ ನಮ್ಮ ಯಾತ್ರೆ ಎಲ್ಲವೂ ಭಕ್ತರದೇ, ಯಾತ್ರೆ ಎಲ್ಲವೂ ಕೂಡ ಭಕ್ತರದೇ ಆಗಿದೆ. ಇಷ್ಟೆಲ್ಲ ಯಶಸ್ವಿಯಾಗಿ ಪೂರ್ಣಗೊಂಡಿರೋ ಪಾದಯಾತ್ರೆ ನಿನ್ನೆ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ ನಮ್ಮ ನಡಾಳಿ ಸಾಹೇಬರಿಗೆ. 33 ದಿವಸ ನಡ್ಕೊತ ಬಂದಾರ ನಮ್ಮ ಜಗದ್ಗುರುಗಳು. ಇನ್ನು ಒಂದೇ ಕಡೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಾರ. ಅವ್ರು ಕೊಡೋದು ಅಂದ್ರೆ ಹಂಗ ಹಿಂಗ ಇರ್ಬಾರ್ದು. ಬೆಳ್ಳಿ ಸಿಂಹಾಸನದ ಮೇಲೆ ಅವ್ರು ಕೊಂಡಿರ್ಬೇಕು, ಅದ್ರ ಮೇಲೆ ಧರ್ಮೋಪದೇಶ ಮಾಡಬೇಕು, ಬೆಳ್ಳಿ ಪಾದುಕೆಗಳನ್ನೇ ಅವ್ರು ಹಾಕೋಬೇಕು ಅಂತ ಹೇಳಿ ನಿನ್ನೆ ಬೆಳ್ಳಿ ಪಾದುಕೆ, ಬೆಳ್ಳಿ ಇಲ್ಲಿ ಕಾಣಿಸ್ತಾರೆ ಸಿಂಹಾಸನ, ಇದನ್ನ ಪೀಠಕ್ಕೆ ಅರ್ಪಣೆ ಮಾಡಿದ್ರು. ನಾವಂದ್ವಿ ಹಿಂದೊಂದು ಕಾಲಕ್ಕೆ ಒಬ್ಬ ಶರಣರು ತಮ್ಮ ಚಮ್ಮಾವಿಗೆಯನ್ನು ತಯಾರು ಮಾಡಿ ಬಸವಣ್ಣವ್ರಿಗೆ ಕೊಟ್ಟಾಗ ಬಸವಣ್ಣವ್ರು ಅದನ್ನ ಪಾದದಲ್ಲಿ ಹಾಕಲಿಲ್ಲ, ತಲೆ ಮೇಲೆ ಇಟ್ಟುಕೊಂಡ್ರಂತ ಬಸವಣ್ಣವರು. ಅವರು ಪೀಠದಲ್ಲಿ ಪಾದುಕೆಗಳನ್ನು ಕೊಟ್ಟಾಗ ನಾವಂದ್ವಿ ಇದನ್ನು ನಾವು ಪಾದದಲ್ಲಿ ಹಾಕಂಗಿಲ್ಲ, ನಿಮ್ಮ ಅಪೂರ್ವವಾಗಿರುವಂಥ ಭಕ್ತಿ ಇದು ಪಂಡಿತಾರಾಧ್ಯರ ಪೀಠದಲ್ಲಿ ಜಗದ್ಗುರು ಪಂಡಿತಾರಾಧ್ಯರ ಲಿಂಗೋದ್ಭವದ ಮುಂದೆ ಪೂಜೆಗೊಳ್ಳಬೇಕು ಅಂತ ತಿಳ್ಕೊಂಡು ಆ ಪೀಠದಲ್ಲಿ ಆ ಪಾದುಕೆಗಳನ್ನು ಇಟ್ಟು ನಿನ್ನೆಯಿಂದ ಪೂಜೆ ಮಾಡೋದರ ಜೊತೆಗೆ 41 ದಿನಗಳ ಪರ್ಯಂತ ಬಿಲ್ವಾರ್ಚನೆ ಆ ಪಾದುಕೆಗೆ ನಡೀತಾ ಇದೆ ಅಂದ್ರೆ ಅವ್ರ ಭಕ್ತಿ ಅದು ಪಂಡಿತಾರಾಧ್ಯರಿಗೆ ಅರ್ಪಣೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತ ಮಾಡ್ತಾ ಇದ್ದೇವೆ. ಹಾಗೇನೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಿಯಮ ಇರ್ತದೆ, ಏನು ಅಂದರೆ ಏನಾದರೂ ಹೊಸದನ್ನು ನಾವು ಉಣ್ಣೋದಕ್ಕಿಂತಲೂ ಉಡೋದಕ್ಕಿಂತಲೂ ಮೊದಲು ನಮಗಿಂತಲೂ ದೊಡ್ಡವರಿಗೆ, ಗುರುಗಳಿಗೆ, ಹಿರಿಯರಿಗೆ ಅದನ್ನ ಒಂದು ದಿವಸ ಉಡಾಕೊಟ್ಟು ಆಮೇಲೆ ನಾವು ಉಡ್ಬೇಕು ಪದ್ಧತಿ. ಗುರುಗಳಿಗೆ, ಹಿರಿಯರಿಗೆ ನಾವು ಹೊಸ ಬಟ್ಟೆ ತಂದ್ರ, ಹೊಸ ಆಭರಣ ತಂದ್ರ ನೀವೇನ್ ಮಾಡ್ಬೇಕು ಅಂದ್ರೆ ತಂದು ಕೂಡಲೇ ನೀವೇ ಹಾಕೊಳ್ಳಂಗಿಲ್ಲ, ಮೊದಲು ತಂದದ್ದನ್ನೇ ಮತ್ತಿಗೆ ಹಾಕಬೇಕು. ನೀವೊಂದು ದಿವಸ ಉಟ್ಬಾರ್ವಾಗಿದೆ ಅಂತ ಹೇಳಿ ಅವ್ರ ಪ್ರೀತಿ ಹೆಚ್ಚಕತ್ತೆ, ನಮ್ಮನ್ನ ಇನ್ನೂ ಹೆಚ್ಚು ಪ್ರೀತಿ ಮಾಡ್ತಾರೆ. ಏನ್ರ ಆಭರಣ ಕೊಡಿಸೋದು ಯಜಮಾನರು ಅಂದ್ರೆ ಅತ್ತಿ ಮೊದಲು ಇದನ್ನು ಹಾಕೋ, ನಾಳಿಂದ ನಾನು ಹಾಕೋತೀನಿ ಅಂತ ತಿಳ್ಕೊಂಡು ಒಂದೇ ದಿವಸ ಕೊಡೋದು, ಅದು ಪರ್ಮನೆಂಟ್ ಅಲ್ಲ. ಒಂದು ದಿವಸ ಅವ್ರಿಗೆ ಕೊಡೋದು, ಅವ್ರು ಎಷ್ಟು ಖುಷಿ ಪಡ್ತಾರೆ, ನನ್ನ ಸೊಸಿ ಎಷ್ಟು ಜೀವದಪ್ಪ ಅಂತೇಳಿ. ಹಿಂಗೆ ಗುರು ಹಿರಿಯರಿಗೆ ಏನೇ ಇದ್ರು ಅರ್ಪಣೆ ಮಾಡಿ ಆಮೇಲೆ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು ಮನೆತನದಲ್ಲಿ. ಅದಕ್ಕೆ ನಮ್ಮದು ಒಂದು ದೊಡ್ಡ ಪುಣ್ಯ ಏನು ಅಂದ್ರೆ ಬೆಳ್ಳಿ ಸಿಂಹಾಸನ ಕೊಟ್ಟರು, ಭಕ್ತರೆಲ್ಲ ತುಲಾಭಾರ ಮಾಡಕತ್ತಾರ. ಇದನ್ನು ನಾವು ಯಾರಿಗಾರ ಮೊದಲು ಅರ್ಪಣೆ ಮಾಡಿ ಆಮೇಲೆ ನಾವು ಅನುಭವಿಸ್ಬೇಕು ಅಂದಾಗ ನಮ್ಮ ಚರಂತಿ ಮಠ ಹಿರಣ್ಣ ಅವ್ರಿಗೆ ದೊಡ್ಡ ಪುಣ್ಯ ಬರಬೇಕು. 2ನೇ ತಾರೀಕನ ಅವ್ರು ಚೌಟ್ರಿ ಉದ್ಘಾಟನೆ ಇಟ್ಕೊಂಡ್ರು. ಆ ಕಾರಣಕ್ಕೆ ಇದ್ರ ಉದ್ಘಾಟನೆ ಕಾಶಿ ಸನ್ನಿಧಿ ಅವರು ನಮಗೆ ದಯಮಾಡಿಸ್ಲಿಕ್ಕೆ ಅನುಕೂಲ ಆಯಿತು. ನಿರ್ಸೋಸಿ ಜಗದ್ಗುರುಗಳು ದಯಮಾಡಿಸ್ಲಿಕ್ಕೆ ಅನುಕೂಲ ಆಯಿತು. ಅದಕ್ಕೆ ತುಲಾಭಾರ ಬೇರೆ ಕಡೆ ನಮಗೆ ಬೇಕಾದಷ್ಟು ಆಗ್ಯಾವ, ಆದರೆ ಶ್ರೀಶೈಲದೊಳಗೆ ನಡೀತಾ ಇರುವಂಥ ತುಲಾಭಾರ ಇದು ಮೊದಲನೇ ತುಲಾಭಾರ ಆಗಿರೋದ್ರಿಂದ ಈ ತುಲಾಭಾರವನ್ನು ನಾವೇ ಮೊದಲು ಕೊಂಡೋದಕ್ಕಿಂತಲೂ ಪೀಠದಿಂದ ಕಾಶಿಯ ನಮ್ಮ ವಿದ್ಯಾಗುರುಗಳು ನಮಗೆ 13 ವರ್ಷ ಕಾಶಿಯೊಳಗೆ ಇಟ್ಕೊಂಡು, ಕಾಶಿಗೆ ಕರ್ಕೊಂಡು ಹೋದವರು ಅವರೇ, ಅಲ್ಲೇ ಇಟ್ಕೊಂಡು ನಮಗೆ ಅನ್ನ, ಆಶ್ರಯ, ವಿದ್ಯೆ, ಮಾರ್ಗದರ್ಶನ
ಎಲ್ಲವನ್ನ ಪ್ರತಿ ಹಂತದಲ್ಲಿ ನೀಡಿ ನಮ್ಮನ್ನು ಬೆಳೆಸಿದವರು ಅದು ಕಾಶಿ ಜಗದ್ಗುರುಗಳು. ಅದಕ್ಕೆ ಅವರು ದಯಮಾಡಿಸಿದ ನಮಗೆ ಬಹಳ ಹಂಡೆ ಹಾಲು ಕೊಡದಷ್ಟು ಸಂತೋಷವನ್ನು ಇವತ್ತು ಉಂಟು ಮಾಡಿದೆ. ಆದ್ದರಿಂದ ಮೊದಲನೇ ತುಲಾಭಾರವನ್ನು ನಾವು ತಕ್ಕಡೆ ಕೊಂಡೋಕ್ಕಿಂತಲೂ ಮೊದಲ ಜಗದ್ಗುರುಗಳನ್ನು ನಮ್ಮ ಗುರುಗಳನ್ನು ತಕ್ಕಡಿಯೊಳಗೆ ಕೂಡಿಸಿ ಅವರು ತುಲಾಭಾರ ಮಾಡಿ ಆಮೇಲೆ ನಾವು ತುಲಾಭಾರ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ನಾವು ವಿನಂತಿ ಮಾಡಿಕೊಂಡಾಗ ಬಂದು ಒಪ್ಪಿಕೊಂಡು ಇವತ್ತು ತುಲಾಭಾರವನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ಮೊದಲನೇ ಸಿಂಹಾಸನವನ್ನು ಅವರು ಆರೋಹಣ ಮಾಡಿ ನಾಳೆಯಿಂದ ಧರ್ಮೋಪದೇಶಕ್ಕೆ ಅದನ್ನು ಮತ್ತಷ್ಟು ಪವಿತ್ರಗೊಳಿಸಿ ನಮಗೆ ದಯಪಾಲಿಸ್ತಾ ಇರೋದು ನಮ್ದೆಲ್ಲ ದೊಡ್ಡ ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದ್ದೇವೆ. ಇವತ್ತು ನಿಡ್ಸೋಸಿಯ ಜಗದ್ಗುರುಗಳು ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದರು ಯಡೂರಲ್ಲಿ. ಯೋಗ ಹೆಂಗದ ನೋಡ್ರಿ, ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡುವ ಟೈಮಕ್ಕೆ ಕಾಶಿಯ ನೂತನ ಜಗದ್ಗುರುಗಳು ಮತ್ತು ನಿಡ್ಸೋಸಿಯ ಜಗದ್ಗುರುಗಳು ಇಬ್ಬರು ಸಾನ್ನಿಧ್ಯ ವಹಿಸಿದ್ರು. ಈಗ ಧಾರ್ಮಿಕ ಅನುಷ್ಠಾನವನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಮತ್ತು ನಿಡ್ಸೋಸಿಯ ಜಗದ್ಗುರುಗಳು ಮತ್ತು ಕಾಶಿ ಹಿರಿಯ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅಂತಂದ್ರೆ ಇದೊಂದು ಅಪೂರ್ವ ಘಳಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಲಿಕ್ಕೆ ಬಯಸ್ತೀವಿ. ನಿಡ್ಸೋಸಿಯ ಜಗದ್ಗುರುಗಳು ಅವರಲ್ಲಿ ಅಂತಃಕರಣ ಮತ್ತು ವಾತ್ಸಲ್ಯ ಅವರಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿದೆ. ಇವತ್ತು ಯಡೂರು ಮಠಕ್ಕೆ ನಾವು ಅಲ್ಲಿ ಅಂತಿದ್ವಿ, ಬೇಡ ಅಂತಿದ್ವಿ. ಆದರೆ ನಿಡ್ಸೋಸಿ ಜಗದ್ಗುರುಗಳು ಬಹಳ ಆಗ್ರಹ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಕೂಡಿಸಿ ಇವತ್ತಿಷ್ಟೆಲ್ಲ ಆ ಮಠ ಬೆಳೀಲಿಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂತ ಕೇಳಿದ್ರೆ ಅದು ನಿಡ್ಸೋಸಿಯ ಜಗದ್ಗುರುಗಳವ್ರದ್ದು ಅನ್ನುವಂಥ ಮಾತನ್ನು ನಾವು ಹೇಳದೆ ಇರಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗ ಕರಿತೇವೆ ಅವಾಗ ಒಮ್ಮೆ ಇಲ್ಲಂದಿಲ್ಲ. ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಬರಬೇಕ್ರಿ ಬುದ್ಧಿ ಅಂತಂದಾಗ ತಮ್ಮ ಎಷ್ಟೇ ಒತ್ತಡ ಇದ್ದರೂ ಅವೆಲ್ಲವುಗಳನ್ನು ಬದಿಗಿರಿಸಿ ಮತ್ತು ದಯಮಾಡಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯೋಗ ನಮ್ಮ ಚರಂತಿ ಮಠ ಗಿರಣ್ಣವರು ಇಲ್ಲೊಂದು ಚೌಟ್ರಿ ಕಟ್ಟ ಸುಮಾರು 100 ರೂಮಿನ ಒಂದು ಯಾತ್ರಾ ನಿವಾಸವನ್ನು ಬಸವೇಶ್ವರ ವಿದ್ಯಾವರ್ಧಕ ಸಂಘದಿಂದ ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ನಾಳಿನ ದಿವಸ ಇಟ್ಕೊಂಡಿದ್ದಾರೆ. ಆ ಉದ್ಘಾಟನೆಗಾಗಿಯೇ ಉಭಯ ಜಗದ್ಗುರುಗಳವರು ಆಗಮಿಸಿರೋ ಕಾರಣಕ್ಕಾಗಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೂ ಕೂಡ ಅವರ ಉಪಸ್ಥಿತಿ ದೊರೆತಂತಾಗಿದೆ. ನಮ್ಮ ಚರಂತಿ ಮಠ ಗಿರಣ್ಣವ್ರದ್ದು ಏನು ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಿದರು. ಪಂಚಪೀಠಗಳ ಬೆಳವಣಿಗೆ ಯಾವ ರೀತಿ ಆಗಬೇಕು, ವಿಶೇಷವಾಗಿ ಶ್ರೀಶೈಲದಲ್ಲಿ ಪೀಠ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಏನೋ ದಾಸೋಹ ಮತ್ತು ನಿವಾಸ ಚೆನ್ನಾಗಿರ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿಯೇ ನಾವು ಸರ್ಕಾರದಿಂದ ಹೋರಾಟ ಮಾಡಿ 10 ಎಕರೆ ಜಾಗನ ಪಡೆದುಕೊಂಡಾಗಿದೆ. ಅವರ ಅಪೇಕ್ಷೆಯಂತೆ ಅದೇ ರೀತಿಯಲ್ಲೇ ಅದನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ ಈಗಿಂದ ಅಲ್ಲ, ನಾವು ಇನ್ನೂ ಈ ಪೀಠಕ್ಕೆ ಆಗೋದಕ್ಕಿಂತಲೂ ಮೊದಲಿನಿಂದಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ಈರಣ್ಣವ್ರದ ಸಹಕಾರ ಇರುವಂಥದ್ದನ್ನು ನಾವು ಎಂದೂ ಮರೀಲಿಕ್ಕೆ ಆಗೋದಿಲ್ಲ. ಮುಂದೂ ಅವ್ರ ಸಹಕಾರ ಇದೇ ರೀತಿ ಇದ್ದೇ ಇರ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಅದನ್ನೇನೀಗ ಚೌಟ್ರಿ ಉದ್ಘಾಟನೆ ಮಾಡೋಕ್ಕತ್ತದಲ್ಲ, ಮಾಡಿದ ತಕ್ಷಣ ಅವರು ತಮಗೆ ಬಳಸ್ಕೊಳ್ಳಂಗಿಲ್ಲ. ಮೊದಲು ಗುರು ಹಿರಿಯರಿಗೆ ಕೊಡ್ಬೇಕಂತ ಹೇಳಿವಲ್ಲ, ಏನು ಹೊಸದು ಮಾಡಿದ್ರು. ಅದಕ್ಕೆ ನಾಳೆ ಉದ್ಘಾಟನೆ ಮಾಡಿದ ಮೇಲೆ 3ನೇ ತಾರೀಕಿನಿಂದ ಜನವರಿ 15 ತನಕ ಅದನ್ನು ನಮಗೆ ಕೊಡೋರು ಅವರು ನಮ್ಮ ಕಾರ್ಯಕ್ರಮದ ಸಲುವಾಗಿ. ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬರುವ ಭಕ್ತರು ಬಹಳ ಅದ. ಆ ಎಲ್ಲ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ನಮ್ಮ ಚೌಟ್ರಿಯಲ್ಲಿ ಆಗಂಗಿಲ್ಲ. ಇಲ್ಲಿ ಅದಾವ ಒಂದು 100 ರೂಮ್ ಅದಾವ. ಆದರೆ
ಸುಮಾರು ಸಾವಿರಾರು ಜನ ಭಕ್ತರು ಬಂದಾಗ, ಇಲ್ಲೆಲ್ಲ ತುಂಬಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಾಗ ಅವ್ರ ಚೌಟ್ರಿಯಲ್ಲಿ ಕೂಡ ನಮ್ಮ ಭಕ್ತರನ್ನು ಕಳಿಸ್ಕೊಡ್ತೀವಿ ಅಂತಂದಾಗ ಬಹಳ ಖುಷಿಯಿಂದ ಅದಕ್ಕೆ ಆಗಲಿ ಬಳಸ್ಕೊಡ್ರಿ, ನಾವು ಜನರ ಸಲುವಾಗೇ ಮಾಡಿವಿ, ಮತ್ತು ಪೀಠದ ಭಕ್ತರು ಅಂದ್ರೆ ಅದು ನಮ್ಮವರೇ ಎಲ್ಲ ಅಂತ ತಿಳ್ಕೊಂಡು ಸಹಕಾರವನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಚರಂತ ಮತ್ತು ಎರಡನವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಶಿವಲಿಂಗ ಸ್ವಾಮಿಗಳವರು ಕೂಡ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಬಹಳ ದೊಡ್ಡ ದೇವಿಯ ಉಪಾಸಕರು, ಸರ್ವ ಸಂಘ ಪರಿತ್ಯಾಗಿಗಳು. ಅವರು ಆಗಮಿಸಿದ್ದು ಕೂಡ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ನಮ್ಮ ಪಡಗಾನೂರಿನ ಗೌಡರು ಬಹಳ ದೊಡ್ಡ ಸೇವೆಯನ್ನು ಪೀಠಕ್ಕೆ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ. ವಿಶೇಷವಾಗಿ ನಾವು ಎಲ್ಲ ಕಡೆಗೆ ಪಾದಯಾತ್ರೆ ಹೋದಾಗ ಭಕ್ತರು ಬಹಳ ಗೌರವದಿಂದ ಬರಮಾಡಿಕೊಂಡ್ರು. ಇನ್ನು ನಮ್ಮ ಕ್ಷೇತ್ರಕ್ಕೆ ಶ್ರೀಶೈಲಕ್ಕೆ ನಾವು ಹೋಗ್ತಾ ಇದ್ದೇವೆ, ಅಲ್ಲಿ ಹೇಗೋ ಏನೋ ಅನ್ನುವಂತಹ ಒಂದು ಆತಂಕ ಮನಸ್ಸಿನೊಳಗಿತ್ತು. ಆದರೆ ಟ್ರಸ್ಟ್ ಬೋರ್ಡಿನ ಎಲ್ಲ ಅಧ್ಯಕ್ಷರನ್ನು ಒಳಗೊಂಡು ಪದಾಧಿಕಾರಿಗಳು, ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಲವಣ್ ಅವರನ್ನು ಒಳಗೊಂಡು ಎಲ್ಲ ಅಧಿಕಾರಿಗಳು, ಪ್ರಧಾನ ಅರ್ಚಕರನ್ನು ಒಳಗೊಂಡು ಎಲ್ಲ ಅರ್ಚಕರು, ಆಮೇಲೆ ಶ್ರೀಶೈಲದ ಎಲ್ಲ ಗ್ರಾಮಸ್ಥರು ಬಹಳ ಭಕ್ತಿಯಿಂದ ಶ್ರೀಶೈಲದೇ ಒಂದು ದೊಡ್ಡ ಹಬ್ಬ ಅನ್ನೋ ರೀತಿಯಲ್ಲಿ ಮುಂದಿನ ದಿವಸ ಜಗದ್ಗುರುಗಳವರನ್ನು ಟೋಲ್ಗೇಟ್ನಿಂದ ದೇವಸ್ಥಾನ ತನಕ ರೆಡ್ ಕಾರ್ಪೆಟ್ ಹಾಕಿ ಹೂವಿನ ಸುರಿಮಳೆಯನ್ನು ಕೈಯೋದರೊಂದಿಗೆ ಜಗದ್ಗುರುಗಳವರನ್ನ, ಪಾದಯಾತ್ರಾರ್ಥಿಗಳನ್ನ, ಮಠಾಧೀಶರನ್ನ ಬರಮಾಡಿಕೊಂಡಿದ್ದಾರೆ. ಇವತ್ತಿಂಥ ಒಂದು ಉದ್ಘಾಟನೆ ಅಂತಂದಾಗ ಮತ್ತವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ಮೊದಲನೇ ದಿನ ಹೆಚ್ಚಿಗೆ ಏನನ್ನೂ ಕೂಡ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹೇಳಲಿಕ್ಕೆ ಬಯಸದೆ ಕೇವಲ ಸಾಂಕೇತಿಕವಾದ ವಿಚಾರಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಇವತ್ತು ಅನೇಕ ಭಕ್ತ ಜನರು ತಮ್ಮ ಸೇವೆಯನ್ನು ಏನು ವಾಗ್ದಾನ ಮಾಡಿದ್ರು ಅವರೆಲ್ಲರೂ ಯಾರು ರುದ್ರಹೋಮದಲ್ಲಿ ಪಾಲ್ಗೊಂಡಿದ್ದಾರೆ, ಯಾರು ಬೆಳಗಿನ ಬಹಿರಂಗ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ, ಯಾರು ಅನ್ನದಾನ ಸೇವೆಯನ್ನು ಮಾಡಿದ್ದಾರೆ, ಅನೇಕ ಭಕ್ತರು ತುಲಾಭಾರ ಸೇವೆಯನ್ನು ಮಾಡಿದ್ದಾರೆ, ಇನ್ನು ಕೆಲವರು ಒಂದು ದಿವಸದ ಎಲ್ಲ ಸೇವೆಯನ್ನು ಕೂಡ ಮಾಡಿದವರಾಗಿದ್ದಾರೆ. ಇಂಥ ಅನೇಕ ಭಕ್ತರಿಗೆ ಸುಮಾರು ಇವತ್ತು ಒಂದೇ ದಿವಸನೇ 80ಕ್ಕಿಂತಲೂ ಹೆಚ್ಚು ಜನ ತಮ್ಮ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡವರಾಗಿದ್ದಾರೆ. ಅವರೆಲ್ಲರ ಹೆಸರನ್ನು ಕರೆದು ಅವರಿಗೆ ಗೌರವಿಸಿ ಪೀಠದ ಆಶೀರ್ವಾದವನ್ನು ಕೂಡ ನೀಡಿ ಆಗಿದೆ. ಮತ್ತು ಅವರೆಲ್ಲರ ಹೆಸರು ಹೇಳ್ಕೊಂತ ಕೂತ್ರಿಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನಾಳಿಗಿನ ಎಲ್ಲ ಕಾರ್ಯಕ್ರಮಗಳು ಮತ್ತು ಸಮಯಕ್ಕೆ ಸರಿಯಾಗಿ ನೆರವೇರಬೇಕಾಗಿರೋದ್ರಿಂದ ರಾತ್ರಿ ಎಷ್ಟಾದ್ರೂ ಮತ್ತು ಮುಂಜಾನೆ ನಾವು ಆ ಟೈಮ್ಗೆ ನಮ್ಮ ಗಾಡಿ ಶುರು ಆಗಬೇಕು. ಅದಕ್ಕಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತರಿಗೆ ರುದ್ರ ಹೋಮದಿಂದ ಒಂದು ಪೂರ್ಣ ಸೇವೆಯನ್ನು ಮಾಡಿರುವಂತಹ 80 ಜನ ಎಲ್ಲ ಭಕ್ತರಿಗೂ ಕೂಡ ಜಗದ್ಗುರು ಪಂಡಿತಾರಾಧ್ಯರು, ಪಂಚಾಚಾರ್ಯರು, ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯವರು ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಿ ಅವರ ಇಷ್ಟಾರ್ಥವನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇವೆ. ಪಾದಯಾತ್ರೆಯನ್ನು ಮಾಡಿರುವಂಥ ಭಕ್ತರು ನಿನ್ನೆ ಇವತ್ತು ಇಲ್ಲೇ ಉಳ್ಕೊಂಡು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದವರಾಗಿದ್ದೀರಿ. ಅನೇಕರು ನಿಮ್ಮನ್ನೆಲ್ಲ ಕರೆಯಲಿಕ್ಕೆ ಬಂದವರಾಗಿದ್ದಾರೆ. ಬಸ್ಸುಗಳು ಕೂಡ ಚಿಕ್ಕೋಡಿಯಿಂದ ನಮ್ಮ ಎಕ್ಸಂಬಾದ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರು
ಆ ಭಾಗದಿಂದ ಬಂದಿರುವಂಥ ಎಲ್ಲ ಭಕ್ತರನ್ನು ಕರೆಸಿಕೊಳ್ಳುವ ಸಲುವಾಗಿ 2 ಬಸ್ಸುಗಳನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಆಯಾ ಬಸ್ಸಿನ ಸಮಯವನ್ನು ನೋಡಿಕೊಂಡು ಆ ಭಾಗದ ಜನರೆಲ್ಲ ಆ ಬಸ್ಸನ್ನು ಉಪಯೋಗ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಪ್ರಾರಂಭದಲ್ಲೂ ಕೂಡ ಭಾಳ ಚೆನ್ನಾಗಿ ಗಣೇಶ್ ಹುಕ್ಕೇರಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು, ಆಮೇಲೆ ಜೊಲ್ಲೆಯವರು, ಆನಂತರ ಕೋರೆಯವರು ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ನೀರಿನ ಬಾಟ್ಲಿ ಕೆಲವರು ಕೊಟ್ಟಾರೆ, ವೈದ್ಯಕೀಯ ಸೇವೆಯನ್ನು KLಯಿಂದ ಮಾಡಿದ್ದಾರೆ. ಹೀಗೆ ಅನೇಕ ಸೇವೆಗಳನ್ನು ಎಲ್ಲರೂ ಮಾಡಿದ್ದಾರೆ. ಪುನಃ ಇಲ್ಲಿ ಕರೀಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ ಎಲ್ಲ ಗ್ರಾಮ ನಗರಗಳಲ್ಲಿ ಮತ್ತು ಆ ಭಾಗದಲ್ಲಿ ಬಂದಾಗ ಜನಪ್ರತಿನಿಧಿಗಳು ಕೂಡ ತಮ್ಮದೇ ಒಂದು ವಿಶೇಷ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಸ್ವಾಗತ ವ್ಯವಸ್ಥೆ ಎಲ್ಲ ಮಾಡಿದವರಾಗಿದ್ದಾರೆ. ಅಂತಹ ಜನಪ್ರತಿನಿಧಿಗಳಿಗೆ, ಸೇವೆಯನ್ನು ಸಲ್ಲಿಸಿರುವಂಥ ಭಕ್ತರಿಗೆ, ಇವತ್ತಿನ ಸೇವೆಯನ್ನು ಮಾಡಿರುವಂಥ ಭಕ್ತರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ನಾಳಿನ ದಿವಸ ಯಾರ್ಯಾರು ಸೇವೆಯನ್ನು ಸಲ್ಲಿಸೋದಿರಿ ಅವರೆಲ್ಲ ನಮ್ಮ ವೃಷಭ ಮತ್ತು ಮುತ್ತು ಇವ್ರ ಕಡೆಗೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅನ್ನುವಂತಹ ಸೂಚನೆಯನ್ನು ತಮ್ಮೆಲ್ಲರಿಗೆ ಕೊಡ್ಮಾಡ್ತಾ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ರುದ್ರಹೋಮ ಶುರುವಾಗ್ತದೆ. 7:15 ರುದ್ರಹೋಮ ಮುಗಿತದೆ. ಇವತ್ತು ಸ್ವಲ್ಪ ಪ್ರಾರಂಭ ದಿವಸ ಇರೋದರಿಂದ ಎಲ್ಲ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗಿ ಟೈಮ್ ಹೆಚ್ಚು ಕಡಿಮೆ ಆಗಿದೆ. ಆದರೆ ನಾಳೆ ಮಾತ್ರ 6 ಗಂಟೆಗೆ ಸರಿಯಾಗಿ ರುದ್ರಹೋಮ, ಆಮೇಲೆ 8 ಗಂಟೆಗೆ ಸರಿಯಾಗಿ ಇಷ್ಟಲಿಂಗ ಮಹಾಪೂಜೆ ಪ್ರಾರಂಭ ಆಗ್ತದೆ. ಆ ನಂತರ 10 ಗಂಟೆಗೆ ಪಂಡಿತಾರಾಧ್ಯರ ಲಿಂಗೋದ್ಭವ ಮೂರ್ತಿಗೆ ಬಿಲ್ವಾರ್ಚನೆ ನಡೀತದೆ. ಆಮೇಲೆ 11 ಗಂಟೆಗೆ ಸರಿಯಾಗಿ ಅನ್ನದಾನ ಕಾರ್ಯಕ್ರಮ ಇಲ್ಲೇ ಪ್ರಾರಂಭ ಆಗ್ತದೆ. ಈ ಅನ್ನದಾನ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿ ಸೇರಿರುವಂತಹ ಎಲ್ಲ ಜಗದ ಗುರುಗಳು ನಮ್ಮ ಎರಡ ಚರಂತಿ ಮಠರು ಕಟ್ಟಿಸಿರುವಂತಹ ಏನು ಯಾತ್ರಾ ನಿವಾಸ ಇದೆ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸೂಚನೆಯನ್ನು ತಮ್ಮೆಲ್ಲರಿಗೆ ಕೊಡ್ಮಾಡ್ತಾ, ಈಗಾಗಲೇ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ರಾಮೇಶ್ವರದಲ್ಲಿ ನಡೆಯುವ ಏನು ಕಟ್ಟಡ ಇದೆ ಅದು ಪೂರ್ಣಗೊಂಡಾದ ಮೇಲೆ ಅಲ್ಲೂ ಕೂಡ ಅನುಷ್ಠಾನವನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳೋದ್ರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಬರಬೇಕು ಅನ್ನುವಂತಹ ಆಹ್ವಾನವನ್ನು, ಆದೇಶವನ್ನು ನೀಡಿದ್ದಾರೆ. ಅದು ಕಟ್ಟಡ ನಿರ್ಮಾಣ ಆದ ಮೇಲೆ ನಾವೆಲ್ಲ ಹೋಗಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿ ಬರೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಪಾದಯಾತ್ರೆಯಲ್ಲಿ ಜೊತೆಗೆ ಬಂದಿರುವಂತಹ ಎಲ್ಲ ಮಠಾಧೀಶರಿಗೆ, ಎಲ್ಲ ಭಕ್ತರಿಗೆ ವಿಶೇಷ ಸನ್ಮಂಗಲಗಳನ್ನು ತಿಳಿಸ್ತಾ ಈ ವೇದಿಕೆಯ ಮೇಲೆ
ಮಹಾಸನ್ನಿಧಿಯವರು ಸಾವಿರಾರು ಜನ ಭಕ್ತರನ್ನು ಇಲ್ಲಿಗೆ ಕರೆದುಕೊಂಡು ಬರೋದು ಅಂದರೆ ಅಷ್ಟು ಸುಲಭವಾಗಿರುವಂಥ ಸಂಗತಿ ಏನೂ ಅಲ್ಲ. ನೀವು ಇಲ್ಲಿ ಬಂದಂಥವರೆಲ್ಲರೂ ಕೂಡ ಬಹುತೇಕ ಜನ ಅಥಣಿ ಭಾಗದವರು, ಮತ್ತು ಬೆಂಗಳೂರವರಿದ್ದಾರೆ, ಹುಬ್ಬಳ್ಳಿಯವರಿದ್ದಾರೆ, ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಪ್ರಾಂತಗಳಿಂದ ಬಂದವರೆಲ್ಲ ಇದ್ದೀರಿ. ನಾವೆಲ್ಲ ನಮ್ಮ ಮನೆದೇವರುಗಳಿಗೆ ಪಾದಯಾತ್ರೆಯನ್ನು ಮಾಡ್ತಿರ್ತೀವಿ. ಅಥಣಿ ತಾಲೂಕಿನವರು ಬಹುತೇಕ ಶ್ರಾವಣ ಮಾಸದೊಳಗೆ ಮುರುಗೇಂದ್ರ ಶ್ರೀಗಳ ಸನ್ನಿಧಾನಕ್ಕೆ, ಗುಂಡೇವಾಡಿಯ ಕಾಡಸಿದ್ದೇಶ್ವರನ ಸನ್ನಿಧಾನಕ್ಕೆ, ಕಿಳೆಗಾವಿಯ ಬಸವೇಶ್ವರನ ಸನ್ನಿಧಾನಕ್ಕೆ, ಯಡೂರು ವೀರಭದ್ರೇಶ್ವರನ ಸನ್ನಿಧಾನಕ್ಕೆ ಹೀಗೆಲ್ಲ ನೀವು ಪಾದಯಾತ್ರೆ ಮಾಡ್ತಿರ್ತೀರಿ. ಅದು ಒಂದು ದಿನ ಅಥವಾ 2 ದಿನ ಹೀಗೆ ಪಾದಯಾತ್ರೆ ಇರುತ್ತೆ. ಆದರೆ 33 ದಿನಗಳವರೆಗೆ ಒಂದು ಸುದೀರ್ಘವಾದ ಪಾದಯಾತ್ರೆ. ಎಲ್ಲಿ ಮಲಗೋದು, ಎಲ್ಲಿ ಏಳೋದು, ಎಲ್ಲಿ ಪ್ರಸಾದ ಮಾಡೋದು ಅದೇನೂ ಗೊತ್ತಿರಲಿಲ್ಲ. ಅದನ್ನು ಸಂಘಟನೆ ಮಾಡಿರುವಂಥ ಸ್ವಾಮೀಜಿಯವರು ಹೊರತಾಗಿ ಉಳಿದವರಿಗೆ ಗೊತ್ತಿರಲಿಲ್ಲ ಆ ಜಾಗ, ಆ ಸ್ಥಳಗಳೆಲ್ಲ. ಆದರೆ 33 ದಿನಗಳವರೆಗೆ ಒಂದಿಷ್ಟೂ ಕೂಡ ಕೊರತೆಯಾಗದಂತೆ, ತೊಂದರೆಯಾಗದಂತೆ, ಅತ್ಯಂತ ನಿರಾಯಾಸವಾಗಿ, ಯಾರೂ ಕೂಡ ಮಾರ್ಗದ ಮಧ್ಯದೊಳಗೆ ಕಣ್ಣೀರನ್ನು ಸುರಿಸದಂತೆ, ನಾವು ಯಾಕಾದರೂ ಬಂದೇವಪ್ಪ ಈ ಪಾದಯಾತ್ರೆಗೆ ಅನ್ನುವಂಥ ನೋವನ್ನು ವ್ಯಕ್ತಪಡಿಸದಂತೆ, ನಾನು ನೀವುಗಳೆಲ್ಲರೂ ಕೂಡ ಸುಮಾರು 750 ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆ ಮಾಡ್ಕೊಂಡು ಬಂದೀವಿ ಅಂದರೆ ಅದು ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣ ತುಂಬಿದ ಆಶೀರ್ವಾದ. ಅದು ಮಲ್ಲಿಕಾರ್ಜುನ ಸ್ವಾಮಿಯ ನಾಮಸ್ಮರಣೆಯ ಫಲ. ಈ ಕ್ಷೇತ್ರದವರೆಗೂ ಎಲ್ಲರನ್ನು ಕೂಡ ಸುರಕ್ಷಿತವಾಗಿ ಕರೆದುಕೊಂಡು ಬರುವುದಕ್ಕೆ ಅದು ಕಾರಣವಾಗಿದೆ. ಜಗದ್ಗುರು ಮಹಾಸನ್ನಿಧಿಯವರು ಮಾರ್ಗದ ಮಧ್ಯದಲ್ಲಿ ಆಶೀರ್ವಚನವನ್ನು ದಯಪಾಲಿಸುವಾಗ ನಮ್ಮೆಲ್ಲರಿಗೂ ಕೂಡ ತಮ್ಮ ಶುಭಾಶೀರ್ವಚನವನ್ನು ದಯಪಾಲಿಸಿದಾಗ ಅಪ್ಪಣೆಯನ್ನು ಮಾಡ್ತಾ ಇದ್ರು. ಏನಂತ? ಭಕ್ತಿಗೆ ಅಸಾಧ್ಯವಾಗಿರುವಂಥದ್ದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಭಕ್ತಿ ಎನ್ನುವಂಥದ್ದು ಮನುಷ್ಯನಿಗೆ ಏನೆಲ್ಲ ಶಕ್ತಿಯನ್ನು ತಂದುಕೊಡ್ತದೆ, ಅವನಿಗೆ ಉಂಟಾಗುವಂಥ ನೋವುಗಳನ್ನು, ಅವನಿಗೆ ಬರುವಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಯಾವುದರಲ್ಲಿದೆಯಪ್ಪ ಅಂದ್ರೆ ಭಕ್ತನ ಭಕ್ತಿಯೊಳಗಂಥ ಶಕ್ತಿ ತುಂಬಿದೆ ಅನ್ನೋದನ್ನು ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಆಶೀರ್ವಚನದುದ್ದಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವರು ಅಪ್ಪಣೆಯನ್ನು ಮಾಡಿದ್ದಾರೆ. ಮಾಡುವವರಿಗೆ ಪುಣ್ಯವನ್ನು, ಸಮಾರಂಭದಲ್ಲಿ ಪಾಲ್ಗೊಳ್ಳುವವರಿಗೆ ಜ್ಞಾನವನ್ನು ಉಂಟು ಮಾಡುವಂಥ ಕಾರ್ಯಕ್ರಮ ಇದು. ಮನುಷ್ಯನಿಗೆ ಭೌತಿಕವಾದ ಇಹಲೋಕದ ಅಥವಾ ಪರಲೋಕದ ಸುಖವನ್ನು ಪಡಿಬೇಕು ಅಂದರೆ ಪುಣ್ಯ ಬೇಕು. ಪುಣ್ಯ ಇಲ್ಲದೆ ಯಾವ ಸುಖವೂ ಮನುಷ್ಯನಿಗೆ ದೊರೆಯೋದಿಲ್ಲ. ಇನ್ನು ಸಾಂಸಾರಿಕವಾದ ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಿ ದೈವ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿತ್ತು ಅಂದ್ರೆ ಮನುಷ್ಯನಿಗೆ ಜ್ಞಾನ ಬೇಕು. ಸುಖಕ್ಕಾಗಿ ಪುಣ್ಯ, ಮೋಕ್ಷಕ್ಕಾಗಿ ಜ್ಞಾನ. ಹಿಂಗೆ ಜೀವನ ಇರೋ ತನಕ ಸುಖವಾಗಿರೋದಕ್ಕೆ ಪುಣ್ಯ, ಜೀವನೋತ್ತರವಾಗಿ ಜ್ಞಾನದ ಮೂಲಕ ಮೋಕ್ಷ, ಇವೆರಡನ್ನ ಪಡೆದುಕೊಳ್ಳೋದಕ್ಕೆ 41 ದಿನಗಳ ಈ ಧಾರ್ಮಿಕ ಅನುಷ್ಠಾನ ವೇದಿಕೆ ಮತ್ತು ಸಾಧನವಾಗಿದೆ ಅನ್ನುವಂಥ ಮಾತನ್ನು ನಾವೆಲ್ಲ ಹೇಳಲಿಕ್ಕೆ ಬಯಸ್ತೀವಿ. ಬೆಳಗ್ಗೆಯಿಂದ ರುದ್ರಹೋಮ, ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ, ಅನ್ನದಾನ, ಆಮೇಲೆ ತುಲಾಭಾರ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನಡೆದುಕೊಂಡು ಸಾಯಂಕಾಲ
ಧರ್ಮೋಪದೇಶ ಸಮಾರಂಭ ನಡೀತಾ ಇದೆ. ಕೆಲವರೆಲ್ಲ ಪಾದಯಾತ್ರೆ ಮೂಲಕ ತಿಂಗಳಗಟ್ಟಲೆ ಮನೆ ಬಿಟ್ಟು ಬಂದವರು ಇವತ್ತು ತಮ್ಮ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸಿದರು. ಆತ್ಮಕೂರದಿಂದ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಪಾದಯಾತ್ರೆಯನ್ನು ಮಾಡಿದ ಅನೇಕ ಭಕ್ತರು ನಾವೆಲ್ಲ ಏನು ಹೇಳಿದ್ವಿ ಅಂದರೆ, ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರು ಯಾವುದಾದರೂ ಸೇವೆಯನ್ನು ಮಾಡಿದ್ರಿ ಅಂದರೆ ಪಾದಯಾತ್ರೆ ಮುಗಿಸಿ ಹೋಗಿ ಮತ್ತು ಸೇವಾ ಸಲುವಾಗಿ ಹಗಲೆಲ್ಲ ಬರುವಂತಹ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮೊದಲು 3 ದಿವಸ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸೇವಾಕರ್ತರಿಗೇನೆ ಮೊದಲನೇ ಅವಕಾಶ ಅಂತ ತಿಳ್ಕೊಂಡು ನಿಗದಿಯನ್ನು ಮಾಡಿದ್ವಿ. ಅದರ ಹಿಂದಿನ ಮತ್ತೊಂದು ಉದ್ದೇಶ ಏನು ಅಂದರೆ, ತಿಂಗಳಗಟ್ಟಲೆ, ವಾರಗಟ್ಟಲೆ, 15 ದಿವಸಗಟ್ಟಲೆ ಮಲ್ಲಯ್ಯನನ್ನ ನೆನೆಸ್ತಾ ಪಾದಯಾತ್ರೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿರುವಂತಹ ಅನೇಕ ಭಕ್ತರಿದ್ದಾರೆ. ಆ ಪುಣ್ಯ ಜೀವಿಗಳಿಂದಲೇ ಈ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅನ್ನುವಂಥ ಉದ್ದೇಶ ನಮ್ಮದು. ಅದಕ್ಕೆ ಮೊದಲು 3 ದಿವಸ ನಿಮಗೆಲ್ಲ ಅವಕಾಶವನ್ನು ನೀಡಲಾಗಿತ್ತು. ನಿನ್ನೆ ಬಹಳ ಜನ ಸೇವೆಯನ್ನು ಮಾಡಿ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅನಂತಪುರದ ಭಕ್ತರು, ಆಮೇಲೆ ಬೆಂಗಳೂರಿನ ಭಕ್ತರು, ಜೊತೆಗೆ ಹುಬ್ಬಳ್ಳಿಯ ಭಕ್ತರು ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮದ ಭಕ್ತರು ತಮ್ಮ ಸೇವೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡವರಾಗಿದ್ದಾರೆ. ಧರ್ಮೋಪದೇಶದ ಈ ಸಮಾರಂಭದಲ್ಲೂ ಕೂಡ ಭಾಗಿಗಳಾಗಿದ್ದಾರೆ. ಅನ್ನದಾನ ಶಾಸ್ತ್ರಿಗಳವರು ಭಕ್ತಿಯನ್ನು ಕುರಿತು, ಭಕ್ತಿಯ ಶ್ರೇಷ್ಠತೆಯನ್ನು, ಮಹತ್ವವನ್ನು ಕುರಿತು ನಿಮ್ಮೆಲ್ಲರಿಗೆ ಉಪದೇಶ ನೀಡಿದವರಾಗಿದ್ದಾರೆ. ಭಗವತ್ ಸಾಕ್ಷಾತ್ಕಾರಕ್ಕೆ ಶಾಸ್ತ್ರದಲ್ಲಿ 3 ಮಾರ್ಗಗಳನ್ನು ಹೇಳಿದ್ದಾರೆ: ಭಕ್ತಿ, ಜ್ಞಾನ, ವೈರಾಗ್ಯ. ಭಕ್ತಿ, ಜ್ಞಾನ, ವೈರಾಗ್ಯ ಈ 3 ಸಾಧನಗಳಲ್ಲಿ ಅತ್ಯಂತ ಸರಳ ಮತ್ತು ಸುಲಭವಾದ ಸಾಧನ ಅಂದರೆ ಭಕ್ತಿ. ಎಲ್ಲರಿಗೂ ಕೈಗೆಟುಕುವಂತಹದ್ದು ಭಕ್ತಿ. ಎಲ್ಲರೂ ಅಳವಡಿಸಿಕೊಳ್ಳಲಿಕ್ಕೆ ಅನುಕೂಲವಾಗುವಂತಹ